ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಜೂನ್ 27 ಮತ್ತು 28ರ ಒಂದು ಕನ್ನಡ ವರ್ಷನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ವರ್ಷನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ ನೋಡ್ರಿ. 18ನೇ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆ ಆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಓಂ ಬಿರ್ಲಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ನಿಮಗೆ 2024 UPSC ಪ್ರಿಲಿಮ್ಸ್ ಏನು ಎಕ್ಸಾಮಿನೇಷನ್ ಆಗಿತ್ತು, ಸೊ ಅದರಲ್ಲೂ ಕೂಡ ಸ್ಪೀಕರ್ ಹುದ್ದೆ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಅರ್ಥ ಆಯ್ತಾ? ಹಾಗಾದರೆ ಮುಂದೆ ಬರ್ತಕ್ಕಂಥ KS ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಮತ್ತು ಇತರ ಒಂದು ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ದಿಸ್ ಕ್ವಶನ್ ಅಂಡ್ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಯಾಕೆ ಪ್ರಶ್ನೆ ಕೇಳಿದೀವಿ ಮತ್ತು ಯಾಕೆ ನ್ಯೂಸಲ್ಲಿ ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಮತ್ತು ಸ್ಪೀಕರ್ ಹುದ್ದೆ ಬಗ್ಗೆ ಇನ್ ಡೆಪ್ತ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿ, 18ನೇ ಲೋಕಸಭೆ ಸ್ಪೀಕರ್ ಆಗಿ BJPಯ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ. ಅರ್ಥ ಆಯ್ತಾ? ಪ್ರಸ್ತುತವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲೆಕ್ಷನ್ ನಡೆದಿದ್ದು, 18ನೇ ಲೋಕಸಭೆ ಇಲೆಕ್ಷನ್ ನಡೆದಿತ್ತು. ಸೊ 18ನೇ ಒಂದು ಲೋಕಸಭೆ ಇಲೆಕ್ಷನ್ ನಡೆದಾದ ಮೇಲೆ ಏನಾಗಿದೆ, ಗೌರ್ಮೆಂಟು ಕೂಡ ಫಾರ್ಮ್ ಆಗಿದೆ. ಸೊ ಗೌರ್ಮೆಂಟ್ ಫಾರ್ಮ್ ಆಗಿದೆ ಅಂದರೆ ಯಾವುದೇ ಒಂದು ಪಕ್ಷಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಮೆಜಾರಿಟಿಯನ್ನು ಸಿಕ್ಕಿಲ್ಲ. ಸೊ ಮೆಜಾರಿಟಿಯನ್ನು ಏನು ಮಾಡ್ತಿದ್ದಾವೆ ಅಂದರೆ 2-3 ಪಕ್ಷಗಳು ಸೇರಿಬಿಟ್ಟು ಒಂದು 3-4 ಪಕ್ಷಗಳು BJP NDAದಲ್ಲಿ ಅಂದರೆ NDA ಏನು ಮಾಡಿದೆ, ಒಟ್ಟಾರೆಯಾಗಿ ಗೌರ್ಮೆಂಟನ್ನು ಫಾರ್ಮೇಷನ್ ಮಾಡಿದೆ. ಸೊ ಈಗ ಸವಾಲು ಏನಾಗಿತ್ತಂದರೆ ಈ ಒಂದು ಸ್ಪೀಕರ್ ಹುದ್ದೆಯನ್ನು ಆಯ್ಕೆ ಮಾಡೋದು. ಸೊ ಮೊದಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ಪೀಕರ್ ಹುದ್ದೆಗೆ ಏನು ಮಾಡ್ತಿದ್ದಾರೆ, ಒಂದು ಮೆಜಾರಿಟಿ ಪಾರ್ಟಿ ಯಾವುದಿರುತ್ತೆ, ಗೌರ್ಮೆಂಟ್ ಯಾವುದು ಫಾರ್ಮ್ ಮಾಡಿರುತ್ತೆ, ಆ ಒಂದು ಪಕ್ಷ ಏನು ಮಾಡ್ತಿತ್ತು ಅಂದರೆ ಪ್ರಪೋಸ್ ಮಾಡ್ತಾ ಇತ್ತು ಹೆಸರ. ಸೊ ಪ್ರಪೋಸ್ ಮಾಡಿದಾಗ ಅವರಿಗೆ ಆಯ್ಕೆ ಮಾಡಲಾಗ್ತಾ ಇತ್ತು. ಸೊ ಇದು ಒಂದು 5 ದಶಕದ ನಂತರ ಫಸ್ಟ್ ಟೈಮ್ ಸಭಾಧ್ಯಕ್ಷರಿಗೋಸ್ಕರ ಅಥವಾ ಸ್ಪೀಕರ್ಗೋಸ್ಕರ ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಚುನಾವಣೆಯನ್ನು ನಡೆದಿತ್ತು. ಆಯಿತಾ? ಸೊ ಆ ಚುನಾವಣೆ ಬಳಿಕ ಏನಾಗಿದೆ ಅಂದರೆ ಓಂ ಬಿರ್ಲಾ ಅವರು ಏನಾಗಿದ್ರೆ ಆಯ್ಕೆಯಾಗಿರ್ತಕ್ಕಂಥದ್ದು. 5 ದಶಕದ ಬಳಿಕ ಸಭಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಮೈತ್ರಿಕೂಟ ಅಂದರೆ ಇಂಡಿಯಾ ಅಭ್ಯರ್ಥಿ ಕೋಡಿ ಕುನ್ನಿಲ್ ಸುರೇಶ್ ಅವರನ್ನು ಸೋಲಿಸಿದ ಬಿರ್ಲಾ ಅವರು ಸತತ 2ನೇ ಬಾರಿಗೆ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದರು. ಅರ್ಥ ಆಯ್ತಾ? ಇಲ್ಲಿ ಏನಾಗಿತ್ತು ಅಂದರೆ ಒಂದು ಇಂಡಿಯಾ ಮೈತ್ರಿಕೂಟ, ಅರ್ಥ ಆಯ್ತಾ, ಒಂದು ಇಂಡಿಯಾ ಮೈತ್ರಿಕೂಟ, ಇನ್ನೊಂದು NDA ಮೈತ್ರಿಕೂಟ. ಸೊ NDA ಮೈತ್ರಿಕೂಟದಲ್ಲಿ ಒಂದು ಬಲಿಷ್ಠ ಪಕ್ಷ ಯಾವುದಂದರೆ BJP ಅಂತ ಹೇಳ್ತೀವಿ ನಾವು. ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದು ಬಲಿಷ್ಠ ಪಕ್ಷ ಯಾವುದಂದರೆ ಕಾಂಗ್ರೆಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಇಂಡಿಯಾ ಮೈತ್ರಿಕೂಟದಿಂದ ಯಾರಂದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಂಡಿಯಾ ಅಭ್ಯರ್ಥಿಯಾಗಿ ಕೊಡ್ನಿ ಕುನ್ನಿಲ್ ಸುರೇಶ್ ಅವರನ್ನು ಇಳಿಸಲಾಗಿತ್ತು. ಇವರು ಕೇರಳದವ್ರದ್ದು. ಆಮೇಲೆ ತದನಂತರದಲ್ಲಿ ರಾಜಸ್ಥಾನ ಮೂಲದ ಈ ಒಂದು ಓಂ ಬಿರ್ಲಾ ಅವರನ್ನು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಯಿತು. ಸೊ ಇಲೆಕ್ಷನ್ ನಡೆದಾದ ಮೇಲೆ ಇವ್ರು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಈ ಹಿಂದೆ ಕಾಂಗ್ರೆಸ್ಸಿನ ಒಂದು ಬಲರಾಮ್ ಜಾಖಡ್ ಅವರು 1980ರಿಂದ 1989ವರೆಗೆ ಸತತ 2ನೇ ಅವಧಿಗೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದರು. ಅರ್ಥ ಆಯ್ತಾ? ಈ ಹಿಂದೆ ಕಂಟಿನ್ಯೂಸ್ ಆಗಿ 2 ಕಾನ್ಸಿಕ್ಯೂಟಿವ್ ಪೀರಿಯಡ್ಗೆ ಆಯ್ಕೆಯಾಗಿದ್ದು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಬಲರಾಮ್ ಜಾಖಡ್ ಅಂತಕ್ಕಂಥವ್ರು ಆಯ್ಕೆಯಾಗಿದ್ದರು. ಅದಾದ ಮೇಲೆ 2019ರಿಂದ 2024, ಇನ್ನು 2024ರಿಂದ 2029ವರೆಗೆ ಭಾರತದ ಒಂದು ಸ್ಪೀಕರು ಅಂದರೆ ಲೋಕಸಭೆಯ ಒಂದು ಸ್ಪೀಕರ್ ಆಗಿ ಯಾರು ಮುಂದುವರಿಯಲಿದ್ದಾರೆ ಅಂದರೆ ಓಂ ಬಿರ್ಲಾ ಅವರು ಮುಂದುವರಿಯಲಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಆಮೇಲೆ ಇಲ್ಲಿ ನಮಗೆ ಗೊತ್ತಿರಬೇಕು, ಒಂದು ಕನ್ವೆನ್ಷನ್ ಇದೆ ಇಂಡಿಯಾದಲ್ಲಿ. ಏನದು ಕನ್ವೆನ್ಷನ್ ಏನಂದರೆ, ಯಾರು ಒಂದು ಮೆಜಾರಿಟಿ ಪಾರ್ಟಿ ಏನು ಪ್ರಪೋಸ್ ಮಾಡುತ್ತೆ ಹೆಸರು, ಸೊ ಅವ್ರಿಗೆ ಏನು ಮಾಡಲಾಗುತ್ತಂದರೆ ಸ್ಪೀಕರನ್ನು ಆಯ್ಕೆ ಮಾಡಲಾಗುತ್ತೆ. ಈಗ ಏನಾಗಿದೆ, ಆ ಕನ್ವೆನ್ಷನ್ ಮುರಿದ್ಬಿಟ್ಟು ಇಲೆಕ್ಷನ್ ನಡೆದಿದೆ. ಇನ್ನೊಂದು ಕನ್ವೆನ್ಷನ್ ಏನಿದೆ, ಇನ್ನೊಂದು ಸಂಪ್ರದಾಯ ಏನಿದೆ ಅಂದರೆ ಅಪೋಸಿಷನ್ ಪಾರ್ಟಿಯವರಿಗೆ, ಅಥವಾ ಅಪೋಸಿಷನ್ ಪಾರ್ಟಿಗಳಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಕೊಡಬೇಕು, ಡೆಪ್ಯೂಟಿ ಸ್ಪೀಕರ್ ಹುದ್ದೆ. ಬಟ್ ಆ ಕನ್ವೆನ್ಷನ್ ಏನಾಗಿದೆ, ಈಗ ಬ್ರೇಕ್ ಆಗಿದೆ. ಆಯಿತಾ? ಯಾಕಂದರೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆನೂ ಕೂಡ ಅಪೋಸಿಷನ್ ಪಾರ್ಟಿಯವರಿಗೆ ಸಿಕ್ಕಿಲ್ಲ. ಸಂವಿಧಾನದ 93ನೇ ವಿಧಿಯು ಲೋಕಸಭಾಧ್ಯಕ್ಷರ ಒಂದು ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ. ಅರ್ಥ ಆಯ್ತಾ? ತಮ್ಮೆಲ್ಲರೂ ಗೊತ್ತಿದೆ. ಫಸ್ಟ್ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಅಥವಾ ನಾವು ಏನು ಹೇಳ್ತೀವಿ, ಸಂಸತ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ 2 ಹೌಸ್ಗಳಿದ್ದಾವೆ. ಒಂದು ಲೋಕಸಭೆ ಅಂತಕ್ಕಂಥದ್ದು ಇದೆ, ಇನ್ನೊಂದು ಯಾವುದಂದರೆ ರಾಜ್ಯಸಭಾ ಅಂತಕ್ಕಂಥದ್ದು ಇದೆ. ಅರ್ಥ ಆಯ್ತಾ? ಇಲ್ಲಿ ರಾಜ್ಯಸಭಾವನ್ನು ಲೋಕಸಭೆಯನ್ನು ನಾವು ಏನು ಕರಿತೀವಿ, ಕೆಳಮನೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಇದಕ್ಕೆ ಮತ್ತೆ ಮೇಲ್ಮನೆ ಅಂತ ನಾವು ಕರಿತೀವಿ. ಈ ಒಂದು ಲೋಕಸಭೆಯಲ್ಲಿ ಇದರ ಒಂದು ಪ್ರಿಸೈಡಿಂಗ್ ಆಫೀಸರು, ಅರ್ಥ
ಅರ್ಥ ಆಯ್ತಾ. ಪ್ರಿಸೈಡಿಂಗ್ ಆಫೀಸರ್ ಲೋಕಸಭೆಯಲ್ಲಿ ಯಾರಂದ್ರೆ ಸ್ಪೀಕರ್ ಆಗಿರ್ತಾರ. ಇನ್ನು ರಾಜ್ಯಸಭೆಯಲ್ಲಿ ಯಾರಾಗಿರ್ತಾರ, ಚೇರ್ಮನ್ ಆಗಿರ್ತಾರ. ಅರ್ಥ ಆಯ್ತಾ. ಈಗ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಆಯ್ಕೆ ಆಗಿದ್ರಿ. ಅರ್ಥ ಆಯ್ತಾ. ಈ ಸ್ಪೀಕರ್ ಹುದ್ದೆ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ಸಂವಿಧಾನದ ಒಂದು 93ನೇ ವಿಧಿ, ಅರ್ಥ ಆಯ್ತಾ, ಎಷ್ಟೇ ವಿಧಿ, 93ನೇ ವಿಧಿ, ವಿಚ್ ಇಸ್ ರಿಲೇಟೆಡ್ ಟು ದಿ ಸ್ಪೀಕರ್. ಸ್ಪೀಕರ್ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಲೋಕಸಭೆಯಲ್ಲಿ ಸ್ಪೀಕರ್ ಇರಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳೋ ವಿಧಿ ಯಾವುದಂದ್ರೆ 93ನೇ ವಿಧಿ. ಲೋಕಸಭೆ ಸದಸ್ಯರು ಮೊದಲನೇ ಒಂದು ಅಧಿವೇಶನದಲ್ಲಿ ತಮ್ಮಲ್ಲೇ ಒಬ್ಬರನ್ನು ಸಭಾಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಾರೆ. ಅರ್ಥ ಆಯ್ತಾ. ಅಂದ್ರೆ ಲೋಕಸಭೆಯ ಮೊದಲ ಅಧಿವೇಶನ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಏನಂದ್ರೆ ಅಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರೆ ಅಂದ್ರೆ ತಮ್ಮಲ್ಲೇ ಒಬ್ಬರನ್ನ ಏನು ಮಾಡ್ತಾರ, ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಸಭಾಧ್ಯಕ್ಷನಾಗಿ ಆಯ್ಕೆಯಾಗುವ ವ್ಯಕ್ತಿಗೆ ಆಯ್ಕೆಯ ಮುನ್ನ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದ್ದವನಾಗಿದ್ದರೂ ಸಭಾಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಪಕ್ಷಾತೀತ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಅಂದ್ರೆ ಈಗಾಗಲೇ ಫಾರ್ ಎಕ್ಸಾಂಪಲ್ ಈಗ ಅಂದ್ರೆ ಓಂ ಬಿರ್ಲಾ ಅವರು ಆಯ್ಕೆ ಆಗಿದ್ದಾರೆ. ಸೊ ಓಂ ಬಿರ್ಲಾ ಅವ್ರ ಆಯ್ಕೆ ಅಂದರೆ ಇವ್ರು ಏನು ಮಾಡಿದ್ದಾರೆ, ಒಂದು BJP ಟಿಕೆಟ್, ಅರ್ಥ ಆಯ್ತಾ, BJP ಪಕ್ಷದ ಟಿಕೆಟನ್ನು ತಗೊಂಡ್ಬಿಟ್ಟು ಏನಾಗಿದ್ದಾರೆ, MP ಆಗಿದ್ದಾರೆ. ಸೊ ಅರ್ಥ ಆಯ್ತಾ. ಇನಿಷಿಯಲಿ ಹಿ ಇಸ್ ದ ಬಿಲಾಂಗ್ಸ್ ಟು ದಿ ಪರ್ಟಿಕ್ಯುಲರ್ ಪಾರ್ಟಿ, ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಅದು ಯಾವಾಗ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ನೋಡಿ, ಸ್ಪೀಕರ್ ಆದ ಆಯ್ಕೆ ಆದಮೇಲೆ he is the independent person. He is independent. It means that is not belongs to the particular any party. ಅರ್ಥಾತ್ ಯಾವುದೇ ಪಾರ್ಟಿಗೆ ಇವರು ಸಂಬಂಧಪಡಲ್ಲ, ನ್ಯೂಟ್ರಲ್ ಆಗಿ ಕಾರ್ಯವನ್ನ ನಿರ್ವಹಿಸಬೇಕಾಗತ್ತೆ. ಅರ್ಥ ಆಯ್ತಾ. ಇನ್ನು ಇವರು ರಾಷ್ಟ್ರದ ಒಂದು ವಾರೆಂಟ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 6ನೇ ಸ್ಥಾನವನ್ನು ಹೊಂದಿದ್ದಾರೆ. ಅರ್ಥಾಯ್ತಾ. ಆರ್ಡರ್ ಆಫ್ ಪ್ರೆಸಿಡೆಂಟಿ ಅಂತ ಇರುತ್ತೆ. ಆರ್ಡರ್ ಆಫ್ ಪ್ರೆಸಿಡೆಂಟ್ ಅಂದರೆ ಮೊದಲೇ ಪ್ರೆಸಿಡೆಂಟ್ ಆದಮೇಲೆ ವೈಸ್ ಪ್ರೆಸಿಡೆಂಟ್ ಆಫ್ ಪ್ರೈಮ್ ಮಿನಿಸ್ಟರು, ಈ ಥರ ಏನು ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಇದೆ. ಸೊ ಈ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಸ್ಪೀಕರ್ ಹುದ್ದೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತಂದ್ರೆ ಇದು 6ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು ಇವರ ಅಧಿಕಾರಾವಧಿ ಎಷ್ಟಂದ್ರೆ 5 ವರ್ಷಗಳಿರುತ್ತೆ. ಸೊ ಅಧಿಕಾರಾವಧಿ 5 ವರ್ಷಗಳು ಗ್ಯಾರಂಟಿನಾ ಅಂತ ಹೇಳೋಕ್ಕಾಗಲ್ಲ. ಆಯ್ತಾ, ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಇವರನ್ನ ಹುದ್ದೆಯಿಂದ ಕೆಳಗೂ ಕೂಡ ಇಳಿಸ್ಬೋದು, ಅಥವಾ ಪದಚ್ಯುತಗೊಳಿಸಬಹುದು, ಅಥವಾ ಇವರ ಹುದ್ದೆ ಮೊಟಕು ಹಾಕ್ಬೋದು. ಯಾವಾಗಂದ್ರೆ ಲೋಕಸಭೆ ಡಿಸಾಲ್ವ್ ಆದಾಗ ಏನಾಗುತ್ತೆ, ಇವ್ರ ಹುದ್ದೆ ಏನಾಗುತ್ತೆ, ಖಾಲಿ ಆಗುತ್ತೆ. ಆಯ್ತಾ. ಲೋಕಸಭೆ ಎಲ್ಲಿವರೆಗೆ ಅಧಿಕಾರದಲ್ಲಿರ್ತದೋ ಅಲ್ಲಿವರೆಗೆ ಸಭಾಧ್ಯಕ್ಷರು ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಕಂಟಿನ್ಯೂಸ್ ಮುಂದುವರಿತಾರೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ದೇರ್ ಈಸ್ ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇವ್ರ ವಿರುದ್ಧ ಒಂದು ನೋ ಅಂದ್ರೆ ಏನು ಮಾಡ್ಬೋದು ಅಂದ್ರೆ ಇವ್ರ ವಿರುದ್ಧ ಒಂದು ತಳೆಗಿಳಿಸುವ ಒಂದು ಮೋಷನನ್ನು ಕೂಡ ಪಾಸ್ ಮಾಡ್ಬೋದು, ಪದಚ್ಯುತಗೊಳಿಸುವ ಒಂದು ಮೋಷನ್ ಪಾಸ್ ಮಾಡ್ಬೋದು. ಆ ಮೋಷನ್ ಏನಾದರೂ 2/3 ಮೆಜಾರಿಟಿಯಿಂದ ಪಾಸ್ ಆದರೆ ಅವರಿಗೆ ಸ್ಪೀಕರ್ ಹುದ್ದೆಯಿಂದನೂ ಕೂಡ ಇಳಿಸ್ಬೋದು. ಬಟ್ ದೇರ್ ಈಸ್ ನೋ ಗ್ಯಾರಂಟಿ. ಯೂಶ್ವಲಿ ಎಲ್ಲಿವರೆಗೆ ಲೋಕಸಭೆ ಇರುತ್ತೆ ಅಲ್ಲಿವರೆಗೆ ಇರ್ತಾರ, ಬಟ್ ಇವರಿಗೆ ಇದು ಗ್ಯಾರಂಟಿ ಇಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಿರಲಿ. ಉಪಾಧ್ಯಕ್ಷರಿಗೆ ರಾಜೀನಾಮೆ ನೀಡುವ ಮೂಲಕ ಅಧಿಕಾರಾವಧಿಗಿಂತ ಮುಂಚಿತವಾಗಿ ಪದತ್ಯಾಗವನ್ನ ಮಾಡಬಹುದು. ಅರ್ಥ 5 ವರ್ಷ ಇತ್ತಂದ್ರೆ 5 ವರ್ಷಕ್ಕಿಂತ ಮುಂಚಿತವಾಗಿ ಏನು ಮಾಡ್ಬೋದು ಅಂದರೆ ಅವರು ರಾಜೀನಾಮೆ ನೀಡ್ತಾರೆ. ಯಾರಿಗೆ? ಉಪಾಧ್ಯಕ್ಷರಿಗೆ ರಾಜೀನಾಮೆ ನೀಡೋಕ್ಕಿಂತ ಮುಂಚಿತವಾಗಿ 5 ವರ್ಷಕ್ಕಿಂತ ಮುಂಚಿತವಾಗಿ ಇವ್ರ ಅಧಿಕಾರಾವಧಿ ಏನಾಗಬಹುದು, ನಿವೃತ್ತಿಯನ್ನು ಘೋಷಿಸಬಹುದು ಅವರು. ಅರ್ಥ ಆ ಒಂದು ಹುದ್ದೆಗೆ. ಇಷ್ಟು ಮಾಹಿತಿ ಗೊತ್ತಿರಬೇಕು. ಅಂದ್ರೆ ಇಲ್ಲಿ ಏನಂದ್ರೆ ರಾಜೀನಾಮೆ ಯಾರೇ ನೀಡ್ತಾರೆ ಅಂತಕ್ಕಂಥ ಒಂದು ಫ್ಯಾಕ್ಟ್ ಗೊತ್ತಾಯಿತು. ಆಮೇಲೆ ಇವ್ರದ್ದು ಅಧಿಕಾರಾವಧಿ ಗೊತ್ತಾಯಿತು, ಅದು ನಾಟ್ ಎ ಗ್ಯಾರಂಟಿ. ಆಮೇಲೆ ಇವ್ರದ್ದು ಏನಂದ್ರೆ ಆರ್ಡರ್ ಆಫ್ ಪ್ರೆಸಿಡೆನ್ಸಿ ಎಷ್ಟನೇ ಸ್ಥಾನದಾಗ ಬರ್ತಾನೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಇಟ್ ಇಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಸಂವಿಧಾನಾತ್ಮಕ ಹುದ್ದೆ. ವೈ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್? ಬಿಕಾಸ್ ಆರ್ಟಿಕಲ್ 93 ಅರ್ಥ ಯಾವುದೇ ಒಂದು ಆರ್ಟಿಕಲ್ಲು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಹುದ್ದೆ ಅಥವಾ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಂಸ್ಥೆ ಬಗ್ಗೆ ಏನಾದರೂ ಉಲ್ಲೇಖ ಇದ್ದರೆ ಸಂವಿಧಾನದಲ್ಲಿ ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ನಾವು ಹೇಳ್ತೀವಿ. ಇನ್ನು ರಾಜೀನಾಮೆ, ತದನಂತರದಲ್ಲಿ ನಿಧನ, ಪದಚ್ಯುತಿ ಈ ಕಾರಣಗಳಿಂದ ಸಭಾಧ್ಯಕ್ಷರ ಹುದ್ದೆ ಏನಾಗುತ್ತೆ, ತೆರವಾಗುತ್ತೆ. ಸೊ ಸಭಾಧ್ಯಕ್ಷರ ಹುದ್ದೆ ಈ ಕಾರಣಗಳಿಂದ ತೆರವಾದರೆ, ಸಭಾಧ್ಯಕ್ಷರ ಸ್ಥಾನ ತೆರವಾದಾಗ ಗೈರು ಹಾಜರಿ ಇದ್ದಲ್ಲಿ ಉಪಾಧ್ಯಕ್ಷರು ಏನು ಮಾಡ್ತಾರೆ, ಕಾರ್ಯವನ್ನ ನಿರ್ವಹಿಸ್ತಾರೆ. ಅರ್ಥ ಆಯ್ತಾ. ಇಲ್ಲಿ ಏನಂದ್ರೆ ಸ್ಪೀಕರು ಹುದ್ದೆ ಖಾಲಿಯಾಗಿದ್ರೆ ಕಾರಣದಿಂದ, ರಾಜೀನಾಮೆಯಿಂದಾಗಿ, ನಿಧನದಿಂದಾಗಿ, ಪದಚ್ಯುತಿಯಿಂದಾಗಿ ಅಥವಾ ಗೈರು ಹಾಜರಿ ಇದ್ದರೆ ಆ ಸಂದರ್ಭದಲ್ಲಿ ಆ ಒಂದು ಹುದ್ದೆಯನ್ನು ಮುಂದುವರಿಸಿಕೊಂಡು ಅಥವಾ ಅವ್ರ ಒಂದು ಪ್ಲೇಸಲ್ಲಿ ನಿಂತು ಯಾರು ನಿರ್ವಹಿಸ್ತಾರ, ಡೆಪ್ಯೂಟಿ ಸ್ಪೀಕರ್ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗಾದ್ರೆ ಈ ಒಂದು ಸ್ಪೀಕರ್ ಅವರನ್ನ ಪದಚ್ಯುತಗೊಳಿಸೋದು ಹೇಗೆ, ರಿಮೂವ್ ಮಾಡೋದು ಹೇಗೆ ಅರ್ಥ ಅಂತಕ್ಕಂಥ ಪ್ರಶ್ನೆ. ಹೇಗೆ ರಿಮೂವ್ ಮಾಡೋದಂದ್ರೆ ನೋಡಿ, ಲೋಕಸಭೆ ತನ್ನ ಒಟ್ಟು ಸದಸ್ಯರಲ್ಲಿ 2/3 ಬಹುಮತದಿಂದ ಒಂದು ನಿರ್ಣಯವನ್ನು ಅಂಗೀಕರಿಸುವ ಮೂಲಕ ಸಭಾಧ್ಯಕ್ಷರನ್ನ ಪದಚ್ಯುತಗೊಳಿಸಬಹುದು. ಅವ್ರ ಹುದ್ದೆಯಿಂದ ಯಾವಾಗ ತೆಗೆದು ಹಾಕ್ಬಹುದು ಅಂದ್ರೆ 2/3 ಮೆಜಾರಿಟಿ. ಅರ್ಥ ಆಯ್ತಾ. 2/3 ಮೆಜಾರಿಟಿಯನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಿದ್ರೆ ಅವ್ರು ಏನಾಗ್ತಾರಂದ್ರೆ ರಿಮೂವ್ ಆಗ್ತಾರ. ಅರ್ಥ ಆಯ್ತಾ. ಇದು ರಾಜ್ಯಸಭೆಗೆ ಹೋಗಲ್ಲ, ಇದು ಸ್ಪಷ್ಟತೆ ಇರಬೇಕು ನಿಮಗೆ. ಇನ್ನು ಇನ್ನೊಂದೇನೆಂದರೆ ಹೆಂಗೆ ಬೇಕಾದಂಗೆ ತೆಗೋಕ್ಕಾಗಲ್ಲ. ಈ ಒಂದು ಸಭಾಧ್ಯಕ್ಷರಿಗೆ 14 ದಿನಗಳ ಮುಂಚಿತವಾಗಿ
ಸೂಚನಾ ಪತ್ರವನ್ನು ಕೊಡಬೇಕು, ನೋಟಿಸನ್ನು ಕೊಡಬೇಕು. ನಿಮ್ಮ ವಿರುದ್ಧವಾಗಿ ನಾವು ಈ ಒಂದು ಮೋಷನನ್ನು ಪಾಸ್ ಮಾಡ್ತಾ ಇದ್ದೀವಿ. ಯಾವ ಮೋಷನು? ನಿಮಗೆ ರಿಮೂವ್ ಮಾಡೋ ಮೋಷನನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂತ 14 ದಿನ ಮುಂಚಿತವಾಗಿ ಸ್ಪೀಕರ್ಗೆ ಏನು ಮಾಡಬೇಕು? ನೋಟಿಸನ್ನು ಕೊಡಬೇಕು. ನೋಟಿಸನ್ನು ಕೊಟ್ಟಾದ ಮೇಲೆ ಇವು 2/3 ಮೆಜಾರಿಟಿಯಿಂದ ಲೋಕಸಭೆಯಲ್ಲಿ ಪಾಸ್ ಆಗಬೇಕು. ಸೊ ಪಾಸ್ ಆದಮೇಲೆ ಅವರು ಹುದ್ದೆಯಿಂದ ಏನಾಗ್ತಾರೆ? ರಿಮೂವ್ ಆಗ್ತಾರೆ. ಸೊ ಒಂದು ಫ್ಯಾಕ್ಟ್ ಗೊತ್ತಿರಲಿ, ತಮ್ಮ ಪದಚ್ಯುತಿಗೆ ಸಂಬಂಧಿಸಿದ ನಿರ್ಣಯವನ್ನು ಪರಿಶೀಲಿಸುತ್ತಿರುವ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ. ಇಟ್ ಮೀನ್ಸ್ ದ್ಯಾಟ್ ವೆನ್ ಎವರ್ ದೇರ್ ಇಸ್ ಅ ರಿಮೂವಲ್ ಮೋಷನ್, ಅರ್ಥಾಯ್ತಾ? ಯಾವಾಗ ಒಂದು ರಿಮೂವಲ್ ಮೋಷನ್ ಅವ್ರ ವಿರುದ್ಧವಾಗಿ ಇರುತ್ತೆ, ಅಂದರೆ ಆ ಒಂದು ಸ್ಪೀಕರ್ದ ಒಂದು ರಿಮೂವಲ್ ಮೋಷನ್ ಪಾಸ್ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಪಾಸ್ ಆಗೋ ಸಂದರ್ಭದಲ್ಲಿ ಆ ಸ್ಪೀಕರು ಪ್ರಿಸೈಡ್ ಮಾಡುವಂತಿಲ್ಲ. ಬಟ್ ಅವನೇನಂದರೆ ಆ್ಯಸ್ ಎ MP ಥರ ಅಲ್ಲಿ ಏನು ಮಾಡ್ಬೋದು? ಪಾರ್ಟಿಸಿಪೆಂಟ್ ಆಗ್ಬೋದು ಆ ಡಿಸ್ಕಷನಲ್ಲಿ. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. UPSCಯಲ್ಲಿ ನಿಮಗೆ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ರಿ ಇದು. ಅರ್ಥ ಆಯ್ತಾ? ಇಷ್ಟು ಫ್ಯಾಕ್ಟು ತಮ್ಮ ತಲೆಯಲ್ಲಿ ಗೊತ್ತಿರಬೇಕು. ಇನ್ನು ಸಭಾಧ್ಯಕ್ಷರ ಕಾರ್ಯಗಳು ಏನು ಅಂತಕ್ಕಂಥದ್ದು ನಾನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸುಮಾರು ಕಾರ್ಯಗಳಿದ್ದಾವೆ. ಸುಮಾರು ಕಾರ್ಯಗಳೇನೆಂದರೆ ಅಲ್ಲಿ ಏನಂದರೆ ಒಂದು ಸದನಗಳನ್ನು ನಡೆಸೋದು, ಮತ್ತು ಅಲ್ಲಿ ಏನಂದರೆ ಡಿಸ್ಕಷನ್ಗೆ ಅವಕಾಶ ಕೊಡೋದು, ಆಮೇಲೆ ಸದನವನ್ನು ಮುಂದೂಡೋದು, ಇವೆಲ್ಲ ಅವಕಾಶ ಅವರು ಬಹಳ ಕಾರ್ಯಗಳಿದ್ದಾವೆ. ಅರ್ಥ ಆಯ್ತಾ? ನಾನೇನು ಮಾಡ್ತಾ ಇದ್ದೀನಿ? ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ ಇವರು. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ 1952 ಆಯಿತಾ? ಎಷ್ಟಂದರೆ 1985, ಸಾರಿ 1985 52ನೇ ತಿದ್ದುಪಡಿ 10ನೇ ಅನುಸೂಚಿ. ಇದು ರಾಜೀವ್ ಗಾಂಧಿ ಅವರು ತೊಗೊಂಡು ಬಂದಿರತಕ್ಕಂಥದ್ದು ಆ್ಯಂಟಿ ಡಿಫೆಕ್ಷನ್ ಲಾ. ಅದಾಯ್ತಾ? ಡಿಫೆಕ್ಷನ್ ಅಗೇನ್ಸ್ಟ್ಗೋಸ್ಕರ ತಂದಿರತಕ್ಕಂಥದ್ದು 52ನೇ ತಿದ್ದುಪಡಿ. ಸೊ 52ನೇ ತಿದ್ದುಪಡಿ ಅಡಿಯಲ್ಲಿ ಆ ಒಂದು ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಯಾರಿಗಿದೆ ಅಂದರೆ ಸಭಾಧ್ಯಕ್ಷರಿಗಿದೆ. ಇನ್ನು ಜಂಟಿ ಅಧಿವೇಶನವನ್ನು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋರು ಯಾರಂದರೆ ಸ್ಪೀಕರ್ ವಹಿಸ್ಕೊಳ್ತಾರೆ. ಇದನ್ನು ಕೂಡ ಇಂಪಾರ್ಟೆಂಟು, ಜಂಟಿ ಅಧಿವೇಶನ. ಸೊ ಜಾಯಿಂಟ್ ಸಿಟ್ಟಿಂಗನ್ನು ಯಾವ ದೇಶದಿಂದ ಎರವಲು ತೊಗೊಂಡಿದ್ದೀವಿ ಅಂದರೆ ಇದು ಆಸ್ಟ್ರೇಲಿಯಾದಿಂದ ಎರವಲು ತೊಗೊಂಡಿದ್ದೀವಿ. ಇನ್ನು ಜಾಯಿಂಟ್ ಸಿಟ್ಟಿಂಗನ್ನು ಕರೆಯೋರು ಯಾರು? ಅದಾಯ್ತಾ? ಜಾಯಿಂಟ್ ಸಿಟ್ಟಿಂಗನ್ನು ಸಮನ್ ಮಾಡೋರು ಯಾರಂದರೆ ಅದಕ್ಕೆ ಸಮನ್ ಮಾಡೋರು ಪ್ರೆಸಿಡೆಂಟ್. ಬಟ್ ಅದನ್ನು ಪ್ರಿಸೈಡ್ ಮಾಡೋರು ಯಾರಂದರೆ ಸ್ಪೀಕರು. ಹಣಕಾಸು ಮಸೂದೆಯನ್ನು ನಿರ್ಧರಿಸುತ್ತಾರೆ. ಅಂದರೆ ಪರ್ಟಿಕ್ಯುಲರ್ ಬಿಲ್ಲು ಅದು ಮನಿ ಬಿಲ್ ಹೌದೋ ಇಲ್ವೋ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋರು ಯಾರಂದರೆ ಸ್ಪೀಕರು. ಇನ್ನು ಕೋರಂ ಕೊರತೆ ಇದ್ದಾಗ ಸದನ ಮುಂದೂಡುತ್ತಾರೆ. ಅರ್ಥಾಯ್ತಾ? 1/10 1/10 ಜನ ಅಲ್ಲಿ ಏನಾದರೂ ಇರಲಿಲ್ಲ ಅಂದರೆ ಆ ಸದನದಲ್ಲಿ ಡಿಸ್ಕಷನ್ ಮಾಡೋಕ್ಕೆ, ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಸದನವನ್ನು ಇದು ಮಾಡೋಕ್ಕೆ ಅವರಿಗೆ ಅಧಿಕಾರ ಇದೆ. ಸದನವನ್ನು ಮುಂದುವರ್ಸೋಕ್ಕೆ ಅವರಿಗೆ ಅಧಿಕಾರ ಇದೆ ಅಂದರೆ ಸಭಾಧ್ಯಕ್ಷರಿಗಿದೆ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರ್ಯಗಳು. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಸ್ಪೀಕರ್ ಪ್ರೋಟಮ್ ಸ್ಪೀಕರ್ ಅಂತ ಬರುತ್ತೆ. ಆಯ್ತಾಯ್ತಾ? ಸ್ಪೀಕರ್ ಪ್ರೋಟಮ್ ಅಂತ ಒಂದು ಪದ ಬರುತ್ತೆ. ಸ್ಪೀಕರ್ ಪ್ರೋಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಈಗ 17ನೇ ಲೋಕಸಭೆ ಇತ್ತು ಮೊದಲು. ಸೊ 17ನೇ ಲೋಕಸಭೆ ಏನಾಯ್ತು ಅಂದರೆ ಡಿಸಾಲ್ವ್ ಆಯಿತು, ಅಂದರೆ ಅವಧಿ ಮುಗೀತು. ಇಟ್ ಮೀನ್ಸ್ ದಟ್ ಡಿಸಾಲ್ವ್ ಆಯಿತು, ಎದರಿಗೋಸ್ಕರ? ಟರ್ಮ್ ಮುಗೀತು. ಸೊ ಇದು ಟರ್ಮ್ ಮುಗಿದಾದ್ಮೇಲೆ ಅಲ್ಲಿ ಯಾರು ಸ್ಪೀಕರ್ ಇರ್ತಾರೆ ನೋಡ್ರಿ, ಸ್ಪೀಕರ್ ಅವ್ರದ್ದು ಕೂಡ ಏನಾಗುತ್ತೆ ಅಂದರೆ ಅವಧಿ ಮುಗಿದೋಯ್ತು. ಹೆಂಗೆ ಲೋಕಸಭೆ ಡಿಸಾಲ್ವ್ ಆಯ್ತು ಅಥವಾ ಲೋಕಸಭೆ ಟರ್ಮ್ ಮುಗೀತು, ಅವಾಗ ಸ್ಪೀಕರ್ ಟರ್ಮು ಮುಗಿದೋಗುತ್ತೆ. ಸೊ ಸ್ಪೀಕರ್ ಟರ್ಮ್ ಮುಗಿದಾದ್ಮೇಲೆ ಹೊಸದಾಗಿ ಏನಾಗ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ 17ನೇ ಲೋಕಸಭೆ ಆದಮೇಲೆ 18ನೇ ಲೋಕಸಭೆ ನಡೀತು. 18ನೇ ಲೋಕಸಭೆ ನಡೆದ ಬಳಿಕ ಏನಂತಾರೆ, ಎಲ್ಲ MP ಗಳು ಆಯ್ಕೆ ಆಗ್ತಾರೆ. ಸೊ ಎಲ್ಲ MP ಗಳು ಆಯ್ಕೆ ಆದಮೇಲೆ ಇಲ್ಲಿ ಏನಂದರೆ ಅವರಿಗೆ ಸ್ವೇರಿಂಗ್ ಸೆರೆಮನಿ ನಡೆಯುತ್ತೆ, ಅವರಿಗೆ ಪ್ರಮಾಣ ವಚನ ಬೋಧಿಸೋದನ್ನು ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಏನಂದರೆ ಫಸ್ಟ್ ಅಧಿವೇಶನ ನಡೆದಾಗ ಈ ಸ್ಪೀಕರ್ಗೆ ಆಯ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ MP ಗಳನ್ನು ಪ್ರಮಾಣ ವಚನ ಬೋಧಿಸುವಗೋಸ್ಕರ ಒಂದೇ ಏನು ಸೆಷನ್ ನಡೀತು ನೋಡಿ, ಆ ಸಂದರ್ಭದಲ್ಲಿ ಒಬ್ಬರನ್ನ ಏನು ಮಾಡ್ತಾರೆ ಅಂದರೆ ಪ್ರೋಟೈಮ್ ಸ್ಪೀಕರ್ ಅಂತೇಳಿ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಪ್ರೋಟೈಮ್ ಸ್ಪೀಕರ್ ಅಂದ್ರೆ ಏನು? ಸ್ಪೀಕರ್ಗಿಂತ ಮೊದಲ ಪ್ರೋಟೈಮ್. ಅರ್ಥಾಯ್ತಾ? ಅವರನ್ನು ಆಯ್ಕೆ ಮಾಡೋರು ಯಾರಂದರೆ ರಾಷ್ಟ್ರಪತಿಯವರು ಮಾಡ್ತಾರೆ. ಇದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. ಸಂವಿಧಾನದ ಪ್ರಕಾರ ಹಿಂದಿನ ಲೋಕಸಭೆ ಅಧ್ಯಕ್ಷ ಹೊಸದಾಗಿ ಆಯ್ಕೆಯಾದ ಲೋಕಸಭೆ ಪ್ರಥಮ ಸಭೆ ಆರಂಭವಾಗೋಕ್ಕಿಂತ ಮುಂಚಿತವಾಗಿ ತನ್ನ ಸ್ಥಾನವನ್ನು ತೆರವುಗೊಳಿಸಲಾಗುತ್ತೆ. ಅದು ನಿಮಗೆ ಏನು ಹೇಳಿದೆ ನಾನು ಈಗಾಗಲೇ. ಲೋಕಸಭೆ ಏನಾಯ್ತು ಅಂದರೆ ಹೊಸದಾಗಿ ಲೋಕಸಭೆ ಬಂತು, ಆದರೆ ಹಿಂದಿನ ಲೋಕಸಭೆ ಸ್ಪೀಕರ್ದ ಒಂದು ಏನಾಗುತ್ತೆ ಅಂದರೆ ಅವನ ಅಧಿಕಾರಾವಧಿ ಮುಗಿದೋಗಿರುತ್ತೆ, ಅವನ ಸ್ಥಾನ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಪ್ರಥಮ ಸಭೆ ನಡೆಯುತ್ತೆ. ನೆಕ್ಸ್ಟು 18ನೇ ಲೋಕಸಭೆ ಆಯ್ಕೆ ಆಯ್ತಲ್ಲ, ಅದ್ರದ್ದು ಪ್ರಥಮ ಇದು ಅಧ್ಯಕ್ಷತೆನ ಸಭೆ ನಡೀತು. ಸೊ ಅಧ್ಯಕ್ಷತೆ ವಹಿಸ್ಕೊಳ್ಳೋಕೆ ಒಬ್ಬರು ಬೇಕು ಸ್ಪೀಕರ್, ಯಾಕಂದ್ರೆ ಆಯ್ಕೆ ಆಗೋಕ್ಕಿಂತ ಮುಂಚಿತವಾಗಿ ನಡೆಯುತ್ತಿದ್ದು. ಸೊ ಅಧ್ಯಕ್ಷತೆ ವಹಿಸ್ಕೊಳ್ಳಿ ಏನು ಮಾಡ್ತಾರೆ, ರಾಷ್ಟ್ರಾಧ್ಯಕ್ಷರು ಲೋಕಸಭೆಯ ಅತ್ಯಂತ ಹಿರಿಯ ಸದಸ್ಯರೊಬ್ಬರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಅವರಿಗೆ ಸ್ಪೀಕರ್ ಪ್ರೋಟೆಮ್ ಅಂತ ನಾವು ಹೇಳ್ತೀವಿ. ಯಾರು ಆಯ್ಕೆ ಮಾಡ್ತಾರ? ರಾಷ್ಟ್ರಾಧ್ಯಕ್ಷರು. ಇದು ಸ್ಪಷ್ಟತೆ ಗೊತ್ತಿರಬೇಕು ತಮಗೆ.
ಇನ್ನು ರಾಷ್ಟ್ರಾಧ್ಯಕ್ಷರು ಇವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಪ್ರೋಟೆಮ್ ಸ್ಪೀಕರ್ಗೆ ಪ್ರಮಾಣ ವಚನ ಬೋಧಿಸ್ತವ್ರು ಯಾರು? ರಾಷ್ಟ್ರಾಧ್ಯಕ್ಷರು. ಇವ್ರು ಏನು ಮಾಡ್ತಾರೆ ಅಂದ್ರೆ ಹೊಸದಾಗಿ ಆಯ್ಕೆಯಾದ ಸಂಸತ್ತು ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಆಯ್ತಾ? ಪ್ರೋಟೆಮ್ ಸ್ಪೀಕರ್ ಏನು ಮಾಡ್ತಾರೆ? ಹೊಸದಾಗಿ ಆಯ್ಕೆ ಇರ್ತಕ್ಕಂಥ ಎಲ್ಲ MP ಏನು ಮಾಡ್ತಾರೆ? ಪ್ರಮಾಣ ವಚನ ಬೋಧಿಸ್ತಾರೆ. ಸಿಂಪಲ್ ಆಗಿ ಗೊತ್ತಿರಲಿ. ಈಗ 17ನೇ ಲೋಕಸಭೆದ ಎಕ್ಸಾಂಪಲ್ಲು ಅದೇನಾಯಿತು, ಅದರ ಟರ್ಮ್ ಮುಗೀತು. ಸೊ ಅದರ ಟರ್ಮ್ ಮುಗಿದಾದ ಮೇಲೆ ಅದರ ಅರ್ಥ ಏನಾಯ್ತು ಅಂದರೆ ಈಗ ನೆಕ್ಸ್ಟ್ 18ನೇ ಲೋಕಸಭೆದ ಮೊದಲನೇ ಇದು ನಡಿಬೇಕಾಗುತ್ತೆ ಕಲಾಪು. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಸ್ವೇರಿಂಗ್ ಸೆರೆಮನಿ ಇರುತ್ತೆ. ಅಲ್ಲಿ ಯಾರು ಸ್ಪೀಕರನ್ನು ಆಯ್ಕೆ ಮಾಡಿರಲ್ಲ. ಆ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಟೆಂಪರರಿ ಒಬ್ಬರಿಗೆ ಆಯ್ಕೆ ಮಾಡಬೇಕು. ಸೊ ಟೆಂಪರರಿ ಸ್ಪೀಕರನ್ನು ಆಯ್ಕೆ ಮಾಡೋರು ಯಾರಂದರೆ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ. ಸೊ ಏನು ಅವರಿಗೆ ಆಯ್ಕೆ ಮಾಡಿರ್ತಾರೆ ಅವರಿಗೆ ಪ್ರೋಟೆಮ್ ಅಂತ ಕರಿತೀವಿ ಅಥವಾ ಪ್ರೋಟೆಮ್ ಸ್ಪೀಕರ್ ಅಂತ ಕರಿತೀವಿ. ಸೊ ಅವರಿಗೆ ಈ ಒಂದು ಪ್ರೋಟೆಮ್ ಸ್ಪೀಕರಿಗೆ ಅಂದರೆ ಪ್ರಮಾಣ ವಚನ ಬೋಧಿಸೋರು ಯಾರಂದರೆ ರಾಷ್ಟ್ರಪತಿ. ಇನ್ನು ಈ ಪ್ರೋಟೆಮ್ ಸ್ಪೀಕರ್ ಏನು ಮಾಡ್ತಾರೆ? ಎಲ್ಲ MP ಏನು ಮಾಡ್ತಾರೆ? ಸ್ವೇರಿಂಗ್ ಸೆರೆಮನಿ ಅಂದರೆ ಅವರಿಗೆ ಏನು ಮಾಡ್ತಾರೆ? ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇಷ್ಟು ಮಾಹಿತಿ ತಮ್ಮ ತಲೆಯಾಗಿ ಕ್ಲಿಯರ್ ಆಗಿ ಇರಬೇಕು. ಇನ್ನು ಅದಲ್ಲದೆ ಇನ್ನೊಂದು ವಿಷಯ ಏನಾಗಿದೆ ಅಂದರೆ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಆಯ್ಕೆಯನ್ನು ಮಾಡಲಾಗಿದೆ. ಅರ್ಥ ಆಯ್ತಾ? ರಾಹುಲ್ ಗಾಂಧಿ ಅವರನ್ನು ಲೋಕಸಭೆ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾವುದರೊಂದಿಗೆ ಗಾಂಧಿ ಕುಟುಂಬದ 3ನೇ ವ್ಯಕ್ತಿ ಈ ಹುದ್ದೆಗೆ ನೇಮಕಗೊಂಡಿದ್ದಾರೆ. ಅರ್ಥ ಆಯ್ತಾ? ಇದು ಗೊತ್ತಿರಬೇಕು. ಕಳೆದ 10 ವರ್ಷಗಳಿಂದ ಕಳೆದ 10 ವರ್ಷಗಳಿಂದ ಏನಾಗಿತ್ತು ಅಂದರೆ ಬಲಿಷ್ಠವಾಗಿರ್ತಕ್ಕಂಥ ಅಪೋಸಿಷನ್ ಇರಲಿಲ್ಲ. ಅರ್ಥ ಆಯ್ತಾ? ಈಗ ಏನಾಗಿದೆ ಅಂದರೆ ಒಂದು ಅಧಿಕೃತವಾಗಿ ಅಪೋಸಿಷನ್ ಪಾರ್ಟಿ ನಿರ್ಮಾಣವಾಗಿದೆ 18ನೇ ಲೋಕಸಭೆಯಲ್ಲಿ. ಅರ್ಥ ಆಯ್ತಾ? ಇದು ಇರಬೇಕು. ಒಂದು ಡೆಮೋಕ್ರಸಿಯಲ್ಲಿ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇರಬೇಕಂದ್ರೆ ಒಂದು ಅಪೋಸಿಷನ್ ಇರಲೇಬೇಕು. ಅರ್ಥ ಆಯ್ತಾ? ನಾವು ಒಂದು ಪ್ರತಿಪಕ್ಷದ ನಾಯಕ ಸ್ಥಾನಮಾನ ಇರಬೇಕು ಅದಕ್ಕೆ. ಅರ್ಥ ಆಯ್ತಾ? ಅವರು ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸೀಟನ್ನು ಗೆದ್ದಿದ್ರೆ ಮಾತ್ರ ಅವರಿಗೆ ಏನು ಮಾಡಲಾಗುತ್ತಂದರೆ ಈ ಒಂದು ವಿರೋಧ ಪಕ್ಷದ ನಾಯಕತ್ವವನ್ನು ಕೊಡಲಾಗುತ್ತೆ. ಸೊ ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ಅಪೋಸಿಷನ್ ಲೀಡರ್ ಆಗಿ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಒಂದು ಕಾಂಗ್ರೆಸ್ ಏನಾಗಿದೆ ಅಂದರೆ ಅಪೋಸಿಷನ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ. ಯಾಕಂದರೆ 99 ಸೀಟ್ ಅಲೋನ್ ಏನಾಗಿದೆ ಗೆದ್ದಿದೆ. ಈ ಹಿಂದೆ ರಾಹುಲ್ ಅವರ ತಂದೆ ಅಂದರೆ ರಾಜೀವ್ ಗಾಂಧಿ ಅವರು 1989ರಿಂದ 1990ರವರೆಗೆ, ಇನ್ನು ಸೋನಿಯಾ ಗಾಂಧಿ ಅವರು 1999ರಿಂದ 2004ರವರೆಗೆ ಲೋಕಸಭೆ ಪ್ರತಿಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿದರು. ಅದಾದ ಮೇಲೆ ಈಗ ಅಂದರೆ ರಾಹುಲ್ ಗಾಂಧಿ ಅವರು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ರೆ ಇಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪೋಸ್ಟ್. ಇದನ್ನು ಕೂಡ ಅರ್ಥ ಆಯ್ತಾ? ಇದನ್ನು ಕೂಡ ಒಂದು ಏನಂದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅರ್ಥ ಆಯ್ತಾ? ಅಪೋಸಿಷನ್ ಲೀಡರ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಆಯ್ತಾ? ಇದನ್ನು ಕೂಡ ಫ್ಯಾಕ್ಟು ತಮ್ಮ ತಲೆಯಲ್ಲಿ ಇರಬೇಕು. ನೋಡ್ರಿ, ಇದೇ ಥರನಾಗಿ ಕ್ವಾಲಿಟಿ ಮತ್ತು ಕಂಟೆಂಟ್ಸ್ ಇರ್ತಕ್ಕಂಥ ಮ್ಯಾಗ್ಝಿನ್ಗಳು ಯಾರಿಗೆ ಬೇಕು? ಸೊ ಯಾರು ನೀವು KS ಎಕ್ಸಾಮಿನೇಷನ್ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಈಗಾಗಲೇ ಏನು ಮಾಡಲಾಗಿದೆ ಅಂದರೆ ಡೇಟನ್ನು ಮುಂದುವರಿಸಲಾಗಿದೆ. ಆಗಸ್ಟ್ 25ರವರೆಗೆ ನಿಮಗೆ ಏನಿದೆ ಇನ್ನೂ ಸಮಯ ಇದೆ. ಸೊ ಯಾರು ನಿಮಗೆ ಕ್ಲಾಸ್ ಕೇಳೋಕ್ಕಾಗಿಲ್ಲ, ಯಾರು ನಿಮಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಆಮೇಲೆ ಯಾರು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅವರು ನಮ್ಮ ಮ್ಯಾಗ್ಝಿನ್ಸ್ಗಳನ್ನು ತೊಗೋಬೋದು. ನಿಮಗೆಲ್ಲ ಕರ್ನಾಟಕ ಕರೆಂಟ್ ಅಫೇರ್ಸು, ಆಮೇಲೆ ನಾವು ಏನು ಕ್ಲಾಸ್ ಮಾಡ್ತೀವಿ ಎಲ್ಲ ಕಂಟೆಂಟ್ ಅದರಲ್ಲಿ ಇರುತ್ತೆ ಮತ್ತು ಪ್ರಾಕ್ಟೀಸ್ ಕ್ವಶನ್ನು ಕೂಡ ಅದರಲ್ಲಿ ಸಿಗುತ್ತೆ. 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಮೇವರೆಗೆ 680 ಆಗುತ್ತೆ. 2022 ಜಾನ್ ಟು ಮೇವರೆಗೆ 1180 ಆಗುತ್ತೆ. ಡಿಸ್ಕೌಂಟ್ 1080 ಸಿಗುತ್ತೆ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, BP ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮೆಟಲ್ಲಿ ಅಂದರೆ PDF ಫಾರ್ಮೆಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಆರಾಮಾಗಿ ಪ್ರಿಂಟ್ ತೊಗೊಂಡು ಎಲ್ಲಾದರೂ ಓದ್ಕೋಬೋದು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ DLS ಪದ್ಧತಿಯನ್ನು ಯಾವ ವರ್ಷದಿಂದ ಅನ್ವಯಿಸಲಾಗುತ್ತಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1997. ಅರ್ಥ ಆಯ್ತಾ? 1997ರಿಂದ DLS ಪದ್ಧತಿ ಅಂತಕ್ಕಂಥದ್ದು ಇದೆ. DLS ಪದ್ಧತಿ ಅಂದರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪಂದ್ಯ ನಡೀತಾ ಇರುತ್ತೆ ಕ್ರಿಕೆಟ್ ಅದು. ಸೊ ಆ ಸಂದರ್ಭದಲ್ಲಿ ಏನಾದರೂ ಮಳೆ ಬಂದರೆ ಸೊ ಯಾವ ತಂಡಕ್ಕೆ ಅಥವಾ ಓವರ್ಸ್ಗಳನ್ನು ಎಷ್ಟು ರಿಡಕ್ಷನ್ ಮಾಡಬೇಕು, ಎಷ್ಟು ಟಾರ್ಗೆಟ್ ಕೊಡಬೇಕು, ಅದೆಲ್ಲ ಡಿಪೆಂಡ್ ಅಪಾನ್ ಈ ಒಂದು DLS ಸಿಸ್ಟಮ್ ಮೇಲೆ ಏನಾಗಿದೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಈ DLS ಸಿಸ್ಟಮನ್ನು ಹೇಳಿರ್ತಕ್ಕಂಥ ಇದರ ಒಂದು ಹುಟ್ಟು ಹಾಕಿರ್ತಕ್ಕಂಥ ರೂಲ್ಸನ್ನು ಯಾರು ಬಿಡುಗಡೆ ಮಾಡಿದರು, ರೂಲ್ಸನ್ನು ಯಾರು ಹೇಳ್ಕೊಟ್ಟಿದ್ರು, ಸೊ ಅವರೇ ಏನಾಗಿದ್ದಾರೆ ನಿಧನವಾಗಿದ್ದಾರೆ. ಸೊ ಆದ್ದರಿಂದ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದೀನಿ. ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂದರೆ ಡಕ್ವರ್ತ್ ಲೂಯಿಸ್ ನಿಯಮಗಳು ಯಾವ ಒಂದು ಆಟಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಬಹುದು. ಸೊ ಅದು ಎದಕ್ಕೆ ಸಂಬಂಧಪಟ್ಟಿವೆ ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಕ್ರಿಕೆಟ್ ಪಂದ್ಯದ ವೇಳೆ ಮಳೆ ಬಂದಾಗ ಅನ್ವಯಿಸಲಾಗುವ ಡಕ್ವರ್ತ್ ಲೂಯಿಸ್ ನಿಯಮದ ರಚನೆಕಾರರಲ್ಲಿ ಒಬ್ಬರಾದ ಫ್ರಾಂಕ್ ಡಕ್ವರ್ತ್ ನಿಧನರಾಗಿದ್ದಾರೆ. ಅದಾಯ್ತಾ? ಫ್ರಾಂಕ್ ಡಕ್ವರ್ತ್ ಅವರು ಏನಾಗಿದ್ರೆ ನಿಧನವಾಗಿರ್ತಕ್ಕಂಥದ್ದು. ಇಂಗ್ಲೆಂಡಿನ ಸಂಖ್ಯಾಶಾಸ್ತ್ರರಾದ ಡಕ್ವರ್ತ್ ಮತ್ತು ಅವರ ಸಹೋದ್ಯೋಗಿ DLS ಪದ್ಧತಿಯನ್ನು ರೂಪಿಸಿದರು. ಅವರ ಸಹೋದ್ಯೋಗಿ ಇವ್ರ ಜೊತೆ ಇನ್ನೊಬ್ರು ಇದ್ರು. ಅರ್ಥ ಆಯ್ತಾ? ಇಬ್ಬರು ಕೂಡ ಸ್ಟಾರ್ಟ್ ಮಾಡಿದ್ದು ಈ ಡಕ್ವರ್ತ್ ಲೂಯಿಸ್ ನಿಯಮಗಳು. 1997ರಿಂದ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಮಳೆಯಿಂದಾಗಿ ಸಮಯ ನಷ್ಟವಾದ ಪಂದ್ಯಗಳಿಗೆ ಈ ಪದ್ಧತಿಯನ್ನು ಅನ್ವಯಿಸಲಾಗುತ್ತೆ. ಈಗಾಗಲೇ ನಿಮಗೆ ನಾನು ಹೇಳಿದ್ದೀನಿ. ಗೆಲುವಿನ ಒಂದು ಪರಿಷ್ಕೃತ ಗುರಿ ನಿಗದಿ ಮಾಡಲು ಇದು ಬಳಕೆಯಾಗುತ್ತದೆ. ಈ ವಿಧಾನವನ್ನು 1999ರಲ್ಲಿ ICC ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಳವಡಿಸಿಕೊಂಡಿತು. ಆಯ್ತಾ?
ಕ್ರಿಕೆಟ್ನಲ್ಲಿ ಅಳವಡಿಸಿಕೊಂಡಿದ್ದು 1997 99 ICC ಹೊಡೆದು ಬಿಡುಗಡೆ ಆಗಿದ್ದು 1997. ಅರ್ಥ ಆಯ್ತಾ? ಇದು ಡಿಸ್ಟಿಂಕ್ಷನ್ ಗೊತ್ತಿರಲಿ. ಡಕ್ವರ್ತ್ ಮತ್ತು ಲೂಯಿಸ್ ಅವರು ನಿವೃತ್ತರಾದ ನಂತರ ಈ ಪದ್ಧತಿಯನ್ನು ಡಕ್ವರ್ತ್ ಲೂಯಿಸ್ ಸ್ಟರ್ನ್ಸ್ ಅಥವಾ DLS ಸಿಸ್ಟಮ್, ಇದು ಗೊತ್ತಿರಬೇಕು ನಿಮ್ಗೆ ವಿಸ್ತೃತ ರೂಪ DLS. ಇಲ್ಲಿ ಡಿ ಅಂದ್ರೆ ಏನಂದರೆ ಡಕ್ವರ್ತ್, ಎಲ್ ಅಂದರೆ ಅದು ಲೂಯಿಸ್, ಇದಂದರೆ ಸ್ಟರ್ನ್ ಅಂತ ಹೇಳ್ತೀವಿ. ಡಕ್ವರ್ತ್ ಲೂಯಿಸ್ ಅವರು ನಿವೃತ್ತಿಯಾದ ನಂತರ ಈ ಪದ್ಧತಿಗೆ ಏನೋ ನೇಮ್ ಕೊಟ್ಟಿದ್ರು, ಅದಕ್ಕೆ DLS ಅಂತ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಇನ್ನು ಸ್ಟಿವರ್ನ್ ಸ್ಟರ್ನ್ ಅವರು ಆಸ್ಟ್ರೇಲಿಯಾದ ಒಂದು ಸಂಖ್ಯಾಶಾಸ್ತ್ರಜ್ಞರು. ಇವರು ಕೂಡ 3 ಮಂದಿ ಹೆಸರಿದೆ. ಡಕ್ವರ್ತ್ ಲೂಯಿಸ್ ಸ್ಟರ್ನ್ ಅಂತ ಹೇಳ್ತೀವಿ, ಅದಕ್ಕೆ DLS ಅಂತ ಹೇಳ್ತೀವಿ. 3 ಜನರ ಹೆಸರಿದೆ ಅದರಲ್ಲಿ. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಕೇಳಿದ್ದಾರೆ ನೋಡಿ. 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ IISc ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ IISc. ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಪ್ರಜಾವಾಣಿಯಲ್ಲಿ. ಏನಂದರೆ ಕ್ಷಯ ಪತ್ತೆಗೆ 3D ಹೈಡ್ರೋಜೆಲ್ ಅಭಿವೃದ್ಧಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ನಿಮ್ಮ ಒಂದು KS ಎಕ್ಸಾಮಿನೇಷನಲ್ಲಿ ಇದು ಪೇಪರ್ 2, ಅರ್ಥ ಆಯ್ತಾ? ಪೇಪರ್ 2 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ನೋಡಿ, ಕ್ಷಯರೋಗಿಗಳಿಗೆ ಬ್ಯಾಕ್ಟೀರಿಯಾಗಳಿಂದ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಸೋಂಕು ಹರಡುತ್ತಿದೆ ಎಂಬುದನ್ನು ಕರಾರುಕವಾಗಿ ಪತ್ತೆ ಮಾಡಲು ಸಾಧ್ಯವಾಗುವ ಒಂದು 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಬಯೋ ಇಂಜಿನಿಯರಿಂಗ್ ವಿಭಾಗ ಏನು ಮಾಡಿದೆ, ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥದ್ದು. ಅಲ್ಲಿ ಗೊತ್ತಿರಬೇಕೇನೆಂದರೆ ಇಲ್ಲಿ 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಈ ವ್ಯವಸ್ಥೆಯನ್ನು ಕಂಡು ಹಿಡಿದಿರ್ತಕ್ಕಂಥ ಸಂಸ್ಥೆ ಗೊತ್ತಿರಬೇಕು, ಫಸ್ಟು ಭಾರತೀಯ ವಿಜ್ಞಾನ ಸಂಸ್ಥೆ. ಆಯ್ತಾ? ಹಾಗಾದರೆ ಈ ಒಂದು 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕ್ಷಯ ರೋಗಗಳಿಗೆ ಬ್ಯಾಕ್ಟೀರಿಯಾಗಳಿಂದ, ಆಯ್ತಾ? ಅಂದರೆ ಈ ಒಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಏನು ಕಾರಣವಾಗಿದೆಯಲ್ಲ, ಅದನ್ನು ಪತ್ತೆ ಹಚ್ಚಕ್ಕೆ ಈ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾರೆ. ಇನ್ನು ಕ್ಷಯ ರೋಗ ಬಗ್ಗೆ ಮಾತಾಡ್ತಾ ಬಂದಾಗ ಇದು ಬ್ಯಾಕ್ಟೀರಿಯಾದಿಂದ ಹರಡುವ ಒಂದು ರೋಗವಾಗಿದೆ. ಅರ್ಥ ಆಯ್ತಾ? ಏನೋ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ಶ್ವಾಸಕೋಶದ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತೆ. ಕ್ಷಯ ರೋಗ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಕಾರ್ಯತಂತ್ರ ಯೋಜನೆಯನ್ನು 2029-25ರಲ್ಲಿ 29-25ರವರೆಗೆ ಏನಾಗಿದೆ, ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿ ಏನಾಗಿದೆ ಅಂದರೆ 20 ಆಗಬೇಕಿದು, ಇಲ್ಲಿ 20ರಿಂದ 25. ನೋಡ್ರೆಲ್ಲ ಫ್ಯಾಕ್ಟ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಫಸ್ಟ್ ಏನಂದರೆ ನಿಮಗೆ 3D ಹೈಡ್ರೋಜೆಲ್, ಅರ್ಥ ಆಯ್ತಾ, ಕಲ್ಚರ್ ವ್ಯವಸ್ಥೆ ಅಂತ ಹೇಳಿದೆ. ಸೊ ಇದು ಯಾಕಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಏನಾಗಿದೆ ಅಂದರೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಮೊದಲನೇ ಫ್ಯಾಕ್ಟು. ಇದು ಎದಕ್ಕೆ ಪಟ್ಟಿದೆ ಅಂದರೆ ಟ್ಯೂಬರ್ಕ್ಯುಲೋಸಿಸ್ಗೆ ಕಾರಣವಾಗಿರ್ತಕ್ಕಂಥ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸನ್ನು ಪತ್ತೆ ಹಚ್ಚೋಗೋಸ್ಕರ ಅಥವಾ ಕ್ಷಯ ರೋಗವನ್ನು ಪತ್ತೆ ಹಚ್ಚೋದು. ಸಿಂಪಲ್ ಆಗಿ ಕ್ಷಯ ರೋಗ ಪತ್ತೆ ಹಚ್ಚಕ್ಕೆ ಯೂಸ್ ಮಾಡ್ತೀವಿ. ಅದರ ಕ್ಷಯ ರೋಗ ಅಂತಕ್ಕಂಥ ಏನದು ಬ್ಯಾಕ್ಟೀರಿಯಾದಿಂದ ಬರುವ ಒಂದು ರೋಗ. ಆಯ್ತಾ? ಆದರೆ ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಬರುತ್ತೆ. ಸೊ ಇದು ಬರೋದ್ರಿಂದ ಯಾವುದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಶ್ವಾಸಕೋಶದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಲಂಗ್ಸ್ಗಳಿಗೆ ಏನಾಗುತ್ತೆ, ಇದು ಅಫೆಕ್ಟ್ ಮಾಡುತ್ತೆ. ಆಮೇಲೆ ಇದನ್ನು ನಿರ್ಮೂಲನೆ ಮಾಡೋಗೋಸ್ಕರ ಭಾರತ ಸರ್ಕಾರ ಏನು ಮಾಡಿದೆ, ಒಂದು ರಾಷ್ಟ್ರೀಯ ಕಾರ್ಯತಂತ್ರವನ್ನು ಹಾಕೊಂಡಿದೆ. ಅದು 2020-25ರವರೆಗೆ. ಸೊ ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮ್ಮ KS ಎಕ್ಸಾಮಿನೇಷನಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ಬೋದು. ಇನ್ನು ಹಾಗೆ ನೋಡಿ, ನೆಕ್ಸ್ಟು ಕ್ಷಯರೋಗ ದಟ್ ಇಸ್ TB ನಿಯಂತ್ರಣ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ಮಾರ್ಚ್ 24ರಂದು ನಾವು ವಿಶ್ವ ಕ್ಷಯರೋಗ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ನಾವು ಮಾರ್ಚ್ 24ರಂದು ಇದ್ರ ಬಗ್ಗೆ ಇನ್ ಡೆಪ್ತ್ ಕವರ್ ಮಾಡಿದ್ರು ಕೂಡ ಇನ್ನೊಂದು ಬಾರಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಇನ್ನು ಗಾಂಧಿನಗರ ಘೋಷಣೆ ಅಂತಕ್ಕಂಥದ್ದು, ಅರ್ಥ ಆಯ್ತಾ? ಇಲ್ಲಿ ಒಂದು ಮಿಸ್ ಆಗಿದೆ ನೋಡಿ. ಗಾಂಧಿನಗರ ಘೋಷಣೆ ಅದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಇದನ್ನು ನಿಮ್ಮ ಎಕ್ಸಾಮಲ್ಲಿ KS ಪ್ರಿಲಿಮ್ಸಲ್ಲಿ ಕೂಡ ಕೇಳ್ಬೋದು. ಗಾಂಧಿನಗರ ಘೋಷಣೆಯು 2030ರ ವೇಳೆಗೆ ಕ್ಷಯ ರೋಗವನ್ನು ಕೊನೆಗೊಳಿಸುವ ಬದ್ಧತೆಯನ್ನು ಹೊಂದಿದೆ. ಗೊತ್ತಿರಬೇಕು. ಗಾಂಧಿನಗರ ಘೋಷಣೆ ಅಥವಾ ಗಾಂಧಿನಗರ ಡಿಕ್ಲರೇಷನ್ ವಿಚ್ ಇಸ್ ರಿಲೇಟೆಡ್ ಟು ದಿ ಏನಂದರೆ TBಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಘೋಷಣೆ ಹೇಳುತ್ತಂದರೆ 2030ರ ವೇಳೆಗೆ ಕ್ಷಯ ರೋಗವನ್ನು ನಾವೇನು ಮಾಡಬೇಕು, ಕೊನೆಗೊಳಿಸಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಇನ್ನು ಇದನ್ನು WHO ಆಗ್ನೇಯ ಏಷ್ಯಾ ಪ್ರದೇಶದ ಸದಸ್ಯ ರಾಷ್ಟ್ರಗಳು ಅಳವಡಿಸ್ಕೊಂಡಿವೆ. ಆಯಿತಾ? ಈ ಒಂದು ಆಗ್ನೇಯ ಏಷ್ಯಾ ಪ್ರದೇಶದ ಒಂದು ರಾಷ್ಟ್ರಗಳು ಏನಿದ್ದಾವೆ ಅವೆಲ್ಲ ಅಳವಡಿಸಿಕೊಂಡಿರ್ತಕ್ಕಂಥ ಡಿಕ್ಲರೇಷನ್ ಯಾವುದಂದರೆ ಗಾಂಧಿನಗರ ಡಿಕ್ಲರೇಷನು. ಅಕಾರ್ಡಿಂಗ್ ಟು ದ ಗಾಂಧಿನಗರ ಡಿಕ್ಲರೇಷನ್ ಪ್ರಕಾರ ಇಲ್ಲಿ ಏನಂದರೆ 2030ರ ವೇಳೆಗೆ ಏನು ಮಾಡಿದ್ರೆ ಕ್ಷಯವನ್ನು ಮುಕ್ತ ಮಾಡೋದು. ಗುಜರಾತಿನ ಗಾಂಧಿನಗರದಲ್ಲಿ ಈ ಘೋಷಣೆಯನ್ನು ಅಂಗೀಕರಿಸಲಾಯಿತು. TB ನಿರ್ಮೂಲನೆ ಭಾರತ ಗುರಿ ನಿಗದಿಪಡಿಸಿದ ವರ್ಷ ಅಂದರೆ 2025. 2025ಕ್ಕೆ ಭಾರತ ಏನು ಟಾರ್ಗೆಟ್ ಹಾಕೊಂಡಿದೆ, ಭಾರತದಿಂದ ಎಲ್ಲ TBಯನ್ನು ಮುಕ್ತ ಮಾಡ್ತೀನಿ ಅಂತ ಟಾರ್ಗೆಟ್ ಹಾಕೊಂಡಿದೆ. ಇನ್ನು TB ನಿರ್ಮೂಲನೆ WHO ಗುರಿ ನಿಗದಿಪಡಿಸಿದ ವರ್ಷ ಅಂದರೆ 2030.
ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಅರ್ಥ ಆಯ್ತಾ? ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ನಿಮಗೆ ಯಾವ ಥರ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, ಕೆಳಗಿನಗಳಲ್ಲಿ ಯಾವ ಒಂದು ಆ, ಹೇಳಿಕೆಯು TBಗೆ ಸಂಬಂಧಪಟ್ಟಿರೋ ಹಾಗೆ ಸರಿಯಾಗಿದೆ, ತಪ್ಪಾಗಿದೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಯಾವ ಥರ ಕೊಡ್ಬೋದು? ಗಾಂಧಿನಗರ ಡಿಕ್ಲರೇಷನ್ ಇದಕ್ಕೆ ಸಂಬಂಧಪಟ್ಟಿದೆ. ಆಮೇಲೆ ಗಾಂಧಿನಗರ ಡಿಕ್ಲರೇಷನ್ ಆಗ್ನೇಯ ಏಷ್ಯಾ ಪ್ರದೇಶ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ. ಆಮೇಲೆ ತದನಂತರದಲ್ಲಿ ಇದ್ರ ಮೇಲೆ ಫ್ಯಾಕ್ಟ್ ಕೇಳ್ಬೋದು. ಭಾರತ TB ನಿರ್ಮೂಲನೆ ಮಾಡೋ ಟಾರ್ಗೆಟ್ ಹಾಕ್ಕೊಂಡು ವರ್ಷ ಕೇಳ್ಬೋದು. WHO ಹಾಕೊಂಡಿದೆ ಒಂದು ಟಾರ್ಗೆಟ್ ಹಾಕಿರ್ತಕ್ಕಂಥ ವರ್ಷ ಕೇಳ್ಬೋದು. ಅಥವಾ ಇವೆರಡು ಕಂಪೇರ್ ಮಾಡಿ ನಿಮಗೆ ಪ್ರಶ್ನೆನ ಕೇಳ್ಬೋದು. ಅರ್ಥ ಆದ್ರಿಂದಾಗಿ ಇವೆಲ್ಲ ಫ್ಯಾಕ್ಟ್ಸ್ಗಳು ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ದಕ್ಷಿಣ ಭಾರತ ಮೊದಲ ಚಿರತೆ ಸಫಾರಿಯನ್ನ ಯಾವ ಉದ್ಯಾನದಲ್ಲಿ ಕೈಗೊಳ್ಳಲಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ದಟ್ ಇಸ್ ಮೊದಲನೇ ಆಪ್ಷನ್, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬನ್ನೇರುಘಟ್ಟದ ಜೈವಿಕ ಉದ್ಯಾನದಲ್ಲಿ ದಕ್ಷಿಣ ಭಾರತದ ಮೊದಲ ಹಾಗೂ ದೇಶದ ಅತಿದೊಡ್ಡ ಚಿರತೆ ಸಫಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವಾಗಿರ್ತಕ್ಕಂಥ ಈಶ್ವರ್ ಬಿ ಖಂಡ್ರೆ ಅವರು ಚಾಲನೆಯನ್ನ ನೀಡಿದ್ದಾರೆ. ದಿಸ್ ಇಸ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಅರ್ಥ ಆಯ್ತಾ? ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಜೈವಿಕ ಉದ್ಯಾನದಲ್ಲಿ ದಕ್ಷಿಣ ಭಾರತದ ಮೊದಲ ಹಾಗೂ ದೇಶದ ಅತಿದೊಡ್ಡ ಚಿರತೆ ಸಫಾರಿ ಇದು ಇಂಪಾರ್ಟೆಂಟ್. ಎಲ್ಲಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ. ದಕ್ಷಿಣ ಭಾರತ ಪ್ರಥಮ ಮತ್ತು ದೇಶದಲ್ಲಿ ಅತಿ ದೊಡ್ಡ ಚಿರತೆ ಸಫಾರಿ ಇದಾಗಿದೆ ಈ ಕೈಗೊಂಡಿದ್ದು, ಇಂಪಾರ್ಟೆಂಟ್. ಇನ್ನು ಮೃಗಾಲಯದಿಂದ ಚಿಟ್ಟೆ ಉದ್ಯಾನವನಕ್ಕೆ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸ್ಕೈ ವಾಕ್ ವಿನ್ಯಾಸವನ್ನ ಗೊಳಿಸಲಾಗಿದೆ. ಬನ್ನೇರುಘಟ್ಟದಲ್ಲಿರುವ ವೇದಾ ಎಂಬ ಹೆಣ್ಣಾನೆಯು ಜನವರಿ 26ರಂದು ಗಂಡಾನೆಗೆ ಜನ್ಮ ನೀಡಿದ್ದು ಆ ಆನೆಗೆ ಸ್ವರಾಜ್ ಎಂದು ಮರುನಾಮಕರಣ ಮಾಡಲಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟ್ ನೋಡಿ. ಅರ್ಥ ಆಯ್ತಾ? ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಕರ್ನಾಟಕದ ಬೆಂಗಳೂರಿನಲ್ಲಿ ನೆಲೆಗೊಂಡಿರುವ ಅಭಯಾರಣ್ಯವಾಗಿದೆ ಇದೊಂದು. ಅರ್ಥ ಆಯ್ತಾ? ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಕರ್ನಾಟಕದ ಬೆಂಗಳೂರಿನಲ್ಲಿ ನೆಲೆಗೊಂಡಿರುವ ಅಭಯಾರಣ್ಯ ಇದು 1971ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಇನ್ನು ಬೇಲಿಯಿಂದ ಆವೃತವಾದ ಆನೆಧಾಮವನ್ನು ಹೊಂದಿರುವ ಭಾರತದ ಮೊದಲ ಜೈವಿಕ ಉದ್ಯಾನವನ ಎಂಬುದನ್ನು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವೆಲ್ಲ ಫ್ಯಾಕ್ಟ್ಸ್ಗಳು ನಿಮಗೆ ಆಯ್ತು. ಇವೆಲ್ಲ ನಿಮಗೆ KS ಎಕ್ಸಾಮಿನೇಷನ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರಶ್ನೆಗಳು ಬರ್ತಾವೆ. 2006ರಲ್ಲಿ ಭಾರತ ಮೊದಲ ಚಿಟ್ಟೆ ಪಾರ್ಕ್ ಈ ಉದ್ಯಾನದಲ್ಲಿ ಉದ್ಘಾಟಿಸಲಾಗಿದೆ. ಭಾರತದ ಮೊದಲ ಚಿಟ್ಟೆ ಪಾರ್ಕ್ ಯಾವ ಉದ್ಯಾನದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಭಾರತದ ಮೊದಲ ಚಿಟ್ಟೆ ಪಾರ್ಕು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ದಟ್ ಈಸ್ ಇನ್ ಕರ್ನಾಟಕ ರಾಜ್ಯ. ಯಾವ ಉದ್ಯಾನ ಅಂದರೆ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ. ಎಷ್ಟರಲ್ಲಿ? 2006ರಲ್ಲಿ. ಅರ್ಥ ಆಯ್ತಾ? ಇತ್ತೀಚೆಗೆ ಚಿರತೆ ಸಫಾರಿಯನ್ನು ಕೈಗೊಳ್ಳಲಾಗಿದೆ. ಇದು ದಕ್ಷಿಣ ಭಾರತ ಅಂದ್ರೆ ಓವರಾಲ್ ಭಾರತದಲ್ಲೇ ಅತಿ ದೊಡ್ಡ ಒಂದು ಚಿರತೆ ಸಫಾರಿ. ಅರ್ಥ ಆಯ್ತಾ? ಈಗ ಸುವರ್ಣಮುಖಿ ಹೊಳೆ ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗುತ್ತದೆ. ಅರ್ಥ ಆಯ್ತಾ? ಸುವರ್ಣಮುಖಿ ಹೊಳೆ ಅಂತಕ್ಕಂಥದ್ದು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಹಾದು ಹೋಗುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸದಸ್ಯತ್ವ ಪಡೆದ 100ನೇ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೆರಗ್ವೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಐ ಥಿಂಕ್ ದಟ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಪಕ್ಕಾ ಇದ್ರ ಮೇಲೆ ಪ್ರಶ್ನೆನ ಬರ್ಬೋದು ನಿಮಗೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಮೇಲೆ. ಅರ್ಥ ಆಯ್ತಾ? ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸು ಇದು ಯಾವುದಂದ್ರೆ ಫ್ರಾನ್ಸ್ ಮತ್ತು ಭಾರತ ಎರಡು ಒಂದು ಜಂಟಿ ಇನಿಷಿಯೇಟಿವ್ ಇದು. ಅರ್ಥ ಆಯ್ತಾ? ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಇದ್ರ ಒಟ್ಟಾರೆ ಉದ್ದೇಶ ಏನಂದ್ರೆ ಇದು ಏನಾಗಿ ಮಧ್ಯದಲ್ಲಿ ಹಾದೋಗೋದು ಏನಂತ ಹೇಳ್ತೀವಿ? ಇಕ್ವೇಟಾರ್ ಅಂತ ಹೇಳ್ತೀವಿ. ಇದರ ಮೇಲ್ಗಡೆ ಇರೋದು ಏನಂತ ಕರಿತೀವಿ ನಾವು? ಇದಕ್ಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದಕ್ಕೇನು ಕೆಳಗಡೆ ಇರತಕ್ಕಂಥ ರೇಖೆಯನ್ನು ನಾವೇನು ಕರಿತೀವಿ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಹೇಳ್ತೀವಿ. ಇದಕ್ಕೇನು ಕರಿತೀವಿ ನಾವು? ಟೋಟಲು ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಸೊ ಈ ಟ್ರಾಪಿಕಲ್ ರೀಜನ್ದಲ್ಲಿ ಇರ್ತಕ್ಕಂಥ ಕಂಟ್ರಿಗಳು ಅಂದರೆ ಸೋಲಾರ್ ಕಂಟ್ರಿಗಳು ಅಂದರೆ ಸೂರ್ಯನ ಕಿರಣಗಳು ಇರ್ತಕ್ಕಂಥದ್ದು ಅಥವಾ ಬಿಸಿಲು ಹೆಚ್ಚಿಗೆ ಇರ್ತಕ್ಕಂಥದ್ದು ಅಥವಾ ಸನ್ಶೈನ್ ಕಂಟ್ರಿಗಳು ಅಂತ ಹೇಳ್ತೀವಿ. ಓಕೆ, ಸೊ ಈ ಸನ್ಶೈನ್ ಕಂಟ್ರಿಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಒಕ್ಕೂಟವೇ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಇದರ ಮುಂದಾಳತ್ವ ವಹಿಸಿರ್ತಕ್ಕಂಥ ಮೊಟ್ಟ ಮೊದಲ ದೇಶಗಳು ಯಾವುವು ಅಂದರೆ ಭಾರತ ಮತ್ತು ಫ್ರಾನ್ಸ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಸದಸ್ಯತ್ವ ಪಡೆದುಕೊಂಡಿರ್ತಕ್ಕಂಥದ್ದು ಪರಾಗ್ವೆ. ಸದಸ್ಯತ್ವವನ್ನು ಪಡೆದ ಮೂಲಕ ಎಷ್ಟನೇ ದೇಶವಾಗಿದೆ? 100ನೇ ದೇಶವಾಗಿದೆ. ಇಂಪಾರ್ಟೆಂಟು. ಪರಾಗ್ವೆ ಅಂತಕ್ಕಂಥದ್ದು ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇಶ. ಪರಾಗ್ವೆ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 100ನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ. ಈ ಹಿಂದೆ ಸ್ಪೇನ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸದಸ್ಯ ಪಡೆದ 99ನೇ ರಾಷ್ಟ್ರವಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟು. ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳ್ತಾರೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಿರ್ತಕ್ಕಂಥ 99ನೇ ರಾಷ್ಟ್ರ ಸ್ಪೇನ್ ಆಗಿದೆ ಅಂತ ಕೇಳಿದಾಗ ಗೊತ್ತಿರಬೇಕಾಗಿ ಇದು ಸರಿಯಾಗಿದೆ ಸ್ಟೇಟ್ಮೆಂಟು. 99ನೇ ರಾಷ್ಟ್ರ ಯಾವುದು, 100ನೇ ರಾಷ್ಟ್ರ ಯಾವುದು ಅಂತಕ್ಕಂಥ ಕ್ಲಿಯರ್ ಆಗಿ. ಆಯ್ತಾ? ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಭಾರತ ಮತ್ತು ಫ್ರಾನ್ಸ್
ಜಂಟಿ ಪ್ರಯತ್ನದಿಂದಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು 2015ರಲ್ಲಿ 21ನೇ ಪಕ್ಷಗಳ ಸಮ್ಮೇಳನದಲ್ಲಿ ಅರ್ಥ ಆಯ್ತಾ ಪರಿಕಲ್ಪನೆಯನ್ನು ಮಾಡಲಾಯಿತು. ಅಂದ್ರೆ ನಾವು ಏನು ಮಾಡ್ತಿದ್ರೆ ಕಾಪು ಅಂತಕ್ಕಂಥದ್ದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ. ಸೊ ಪ್ರತಿ ಸಲ ಏನಾಗುತ್ತಂದ್ರೆ ಈ ಒಂದು ಎಫ್ ಸಿ ಸಿ ಏನು ನಡೆಯುತ್ತಂದರೆ ಪ್ರತಿ ವರ್ಷ ಏನಾಗುತ್ತೆ ಕಾನ್ಫರೆನ್ಸನ್ನು ನಡೆಯುತ್ತೆ. ಸೊ ಆ ಕಾನ್ಫರೆನ್ಸ್ಗೆ ಹೆಸರನ್ನು ಕೊಡ್ತಾ ಹೋಗ್ತಾರೆ ಕಾಪ್ 1 ಕಾಪ್ 2 ಕಾಪ್ 3 ಅಂತ. ಸೊ FCCಯ ಒಂದು ಸಭೆ 21ನೇ ಸಭೆ ಕಾಪ್ 21 ನಡೆದಿತ್ತು. ಸೊ ಕಾಪ್ 21 ಎಲ್ಲಿ ನಡೆದಿತ್ತು? ಫ್ರಾನ್ಸಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಇದರ ಒಂದು ಪರಿಕಲ್ಪನೆಯನ್ನು ಮುಂದಿಟ್ಟಿರ್ತಕ್ಕಂಥ ದೇಶಗಳು ಯಾವುದಂದ್ರೆ ಭಾರತ ಮತ್ತು ಫ್ರಾನ್ಸ್. ಅದರ ಚೌಕಟ್ಟು ಒಪ್ಪಂದವನ್ನು 2020ರಲ್ಲಿ ತಿದ್ದುಪಡಿ ಮಾಡಲಾಗಿದ್ದು ಎಲ್ಲ ಸದಸ್ಯ ರಾಷ್ಟ್ರಗಳು ISA ಸೇರಲು ಅರ್ಹವಾಗಿವೆ. ಅಂದ್ರೆ ಇದು ಏನಾಗಿದ್ರೆ ಮೊದಲು ನಾವು ಒಂದು ಕ್ರೈಟೇರಿಯಾ ಇತ್ತು 2015ರಲ್ಲಿ ಜಾರಿಗೆ ಬಂದಾಗ ಏನಿತ್ತಂದ್ರೆ ಕೇವಲ ಸನ್ಶೈನ್ ದೇಶಗಳು ಅರ್ಥ ಅಂದ್ರೆ ಟ್ರಾಪಿಕ್ಸ್ ಅಡಿಯಲ್ಲಿ ಅಂದರೆ 23ವರೆ ನಾರ್ತು 23ವರೆ ಸೌತು ಇದ್ರ ಮಧ್ಯದಲ್ಲಿ ಇರ್ತಕ್ಕಂಥ ಮಾತ್ರ ದೇಶಗಳನ್ನಾಗಬೇಕಾಗಿತ್ತು ಇದರ ಒಂದು ಸದಸ್ಯತ್ವವನ್ನು ಪಡೆಯಬಹುದಾಗಿತ್ತು. ಬಟ್ ಈಗ ಇತ್ತೀಚೆಗೆ ನೋಡಿದ್ರೆ 2020ರಲ್ಲಿ ಇದನ್ನು ತಿದ್ದುಪಡಿ ಮಾಡಿ ಎನಿ ಕಂಟ್ರಿ ಬಿಯಾಂಡ್ ದಿ ಟ್ರಾಪಿಕ್ಸ್ ಅದಾಯ್ತಾ ಈ ಒಂದು 23ವರೆ ನಾರ್ತ್ 23ವರೆ ಸೌತು ಬಿಯಾಂಡ್ ಇರ್ಬೋದು ಅಥವಾ ಅದ್ರ ಒಳಗಡೆ ಅದು ಎನಿ ಕಂಟ್ರಿ ಕ್ಯಾನ್ ಬಿಕಮ್ ದ ಪಾರ್ಟ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಬಹುದು ಅಂತಕ್ಕಂಥದ್ದು ತಿದ್ದುಪಡಿಯನ್ನು ಮಾಡಿದ್ದಾರೆ. ಪ್ರಸ್ತುತ 116 ದೇಶಗಳು ಸಹಿ ಹಾಕಿವೆ. 100 ಪೂರ್ಣ ಸದಸ್ಯರಾಗಲು ಅಗತ್ಯವಾದ ಅನುಮೋದನೆಯನ್ನು ಪೂರ್ಣಗೊಳಿಸಿವೆ. 116 ಇದಾವೆ ಬಟ್ 100 ಏನದ ಪೂರ್ಣ ಸದಸ್ಯರಾಗುವ ಅಗತ್ಯವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಚಿಲಿ 96ನೇದು, ಯೆಮೆನ್ 97ನೇದು, ಪನಾಮಾ 98 ರಾಷ್ಟ್ರವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ಅಂಗೀಕರಿಸಿವೆ. 96, 97, 98, 99 ಮತ್ತು 100 ಹೇಳಿದ್ದೀನಿ. 99 ಸ್ಪೇನು, 100 ಪರಾಗ್ವೆ. ISA ಮೊದಲ ಸಭೆಯು ಅಕ್ಟೋಬರ್ 2018ರಲ್ಲಿ ಭಾರತ ಒಂದು ಗ್ರೇಟರ್ ನೋಯ್ಡಾದಲ್ಲಿ ನಡೆಯಿತು. ಫಸ್ಟ್ ಟೈಮ್ ಇದರ ಸಭೆ ನಡೆದಿದ್ದು 2018ರಲ್ಲಿ. ಇದರ ಪ್ರಪೋಸ್ ಮಾಡೋದು 2015ರಲ್ಲಿ. ಪ್ರಧಾನ ಕಚೇರಿಯಲ್ಲಿ ಕರೆಯುತ್ತಾ ಹರಿಯಾಣದ ಒಂದು ಗುರುಗ್ರಾಮದಲ್ಲಿ ಕಂಡುಬರುತ್ತೆ. ಇಂಪಾರ್ಟೆಂಟ್. ದಿಸ್ ಈಸ್ ಓನ್ಲಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ವಿಚ್ ಹ್ಯಾಸ್ ದ ಹೆಡ್ ಕ್ವಾರ್ಟರ್ ಇನ್ ಇಂಡಿಯಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಓನ್ಲಿ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ವಿಚ್ ಹ್ಯಾಸ್ ದ ಹೆಡ್ ಕ್ವಾರ್ಟರ್ ಇನ್ ಇಂಡಿಯಾ ದಟ್ ಇಸ್ ಪರ್ಟಿಕ್ಯುಲರ್ಲಿ ಇನ್ ಹರಿಯಾಣ. ಕೇವಲ ಇದು ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ. ಇಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಭಾರತದಲ್ಲಿ ಒಂದು ಹೆಡ್ ಕ್ವಾರ್ಟರ್ ಹೊಂದಿರತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 2024ನೇ ಸಾಲಿನ ಪೆನ್ ಪಿಂಟರ್ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆನೇ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ ಅರುಂಧತಿ ರಾಯ್ ಇಸ್ ದ ರೈಟ್ ಆನ್ಸರ್. ನೋಡಿದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ನೋಡಿ ಅರುಂಧತಿ ವಿರುದ್ಧದ UPA ಕೇಸ್ ಕೈಬಿಡಲು ವಿಶ್ವಸಂಸ್ಥೆ ಒತ್ತಾಯ. ರಾಯ್ಗೆ ಪ್ರತಿಷ್ಠಿತ ಪೆನ್ ಪ್ರಿಂಟರ್ ಪ್ರಶಸ್ತಿ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಾಗ ಸೊ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಬೂಕರ್ ಪ್ರಶಸ್ತಿಗೆ ಭಾಜನರಾಗಿರುವ ಲೇಖಕಿ ಅರುಂಧತಿ ರಾಯ್ ಅವರಿಗೆ 2024ನೇ ಸಾಲಿನ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಲಭಿಸಿರ್ತಕ್ಕಂಥದ್ದು. ಹಿಂಜರಿಯದ ಖಚಿತ ಬರಹಗಳು ಅಂತಕ್ಕಂಥ ಒಂದು ಲೇಖನ. ಈ ಲೇಖನಕ್ಕೆ ಅರುಂಧತಿ ರಾಯ್ ಅವರಿಗೆ 2024ನೇ ಸಾಲಿನ ಏನಂದರೆ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು ಸಿಕ್ಕಿರ್ತಕ್ಕಂಥದ್ದು. ಯಾವ ಬರವಣಿಗೆ ಅಂದರೆ ಅದು ಹಿಂಜರಿಯದ ಖಚಿತ ಬರಹಗಳು ಅಂತಕ್ಕಂಥ ಲೇಖನಕ್ಕೆ ಪ್ರತಿಷ್ಠಿತ ಲಭಿಸಿದೆ. ನೊಬೆಲ್ ಪುರಸ್ಕೃತ ರಚನೆಯಾಗಿರ್ತಕ್ಕಂಥ ಹೆರಾಲ್ಡ್ ಪಿಂಟರ್ ಅವರ ಸ್ಮರಣಾರ್ಥಕ 2009ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. 2009ರಲ್ಲಿ ಪೆನ್ ಪಿಂಟರ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಈಗ 2024ರಲ್ಲಿ ಇದನ್ನು ಪಡೆದುಕೊಂಡವರು ಯಾರಂದರೆ ಅರುಂಧತಿ ರಾಯ್ ಅವರು. ಸೊ ಯಾವ ಒಂದು ಲೇಖನಕ್ಕೆ ಅಂದರೆ ಹಿಂಜರಿಯದ ಖಚಿತ ಬರಹಗಳು ಅಂತಕ್ಕಂಥ ಲೇಖನಕ್ಕೆ 2023ರಲ್ಲಿ ಪಡೆದುಕೊಂಡವರು ಯಾರಂದರೆ ಸಲ್ಮಾನ್ ರಶೀದ್ ಅವರು ಪಡೆದುಕೊಂಡಿದ್ದರು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಮಜುಗಾನ್ ಡಾಕ್ಸಿಪ್ ಬಿಲ್ಡರ್ಸ್ ಲಿಮಿಟೆಡ್ಗೆ ಯಾವ ಸ್ಥಾನಮಾನ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ನವರತ್ನ ಇಸ್ ದ ರೈಟ್ ಆನ್ಸರ್. ನವರತ್ನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿಲ್ಲ ಅಂದರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಬರ್ತಾವೆ ಇಲ್ಲಿ. ಅರ್ಥ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಕೇಂದ್ರ ವಲಯದ ಸಾರ್ವಜನಿಕ ವಲಯದ ಕಂಪನಿ. ಅಂದರೆ ಸಿಂಪಲ್ ಆಗಿ ಸಾರ್ವಜನಿಕ ವಲಯದ ಕಂಪನಿ ಅಂತ ಹೇಳ್ತೀವಿ. ಸಾರ್ವಜನಿಕ ವಲಯದ ಕಂಪನಿ ದೇ ಆರ್ ವರ್ಕಿಂಗ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಾರ್ವಜನಿಕ ವಲಯದ ಕಂಪನಿಗಳನ್ನು ಅವುಗಳಿಗೆ ಏನಂದರೆ ಅವುಗಳನ್ನು ಕ್ರೈಟೇರಿಯಾ ಆಧಾರದ ಮೇಲೆ ಅವು ಒಂದು ಪರ್ಫಾರ್ಮೆನ್ಸನ್ನು ಆಧಾರದ ಮೇಲೆ ಅವುಗಳ ಇನ್ವೆಸ್ಟ್ಮೆಂಟು ಟರ್ನ್ ಓವರ್ ಅವುಗಳ ಆಧಾರದ ಮೇಲೆ ಇವುಗಳನ್ನು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಡಿವೈಡ್ ಮಾಡಿ ಅಂದರೆ ಇವುಗಳಿಗೆ ಏನು ಮಾಡಲಾಗುತ್ತೆ ಅಂದರೆ ಒಂದು ಸ್ಟೇಟಸನ್ನು ಕೊಡಲಾಗುತ್ತೆ. ನವರತ್ನ ಒಂದು ಮಹಾರತ್ನ ಅಂತ ಕೊಡ್ತಾರ, ತದನಂತರದಲ್ಲಿ ನವರತ್ನ ಅಂತ ಕೊಡ್ತಾರ, ತದನಂತರದಲ್ಲಿ ಮಿನಿ ರತ್ನ ಅಂತ ಕೊಡ್ತಾರೆ. ಈ ಮಿನಿ ರತ್ನದಲ್ಲಿ ಮತ್ತು 1 ಮತ್ತು 2 ಅಂತ ಕೊಡ್ತಾರೆ. ಆಯಿತಾ, ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕೊಡಲಾಗುತ್ತೆ ಈ ಒಂದು ಸ್ಟೇಟಸನ್ನು. ಗೊತ್ತಿರಬೇಕು ಸಾರ್ವಜನಿಕ ವಲಯದ ಕಂಪನಿಗಳಿಗೆ ಗೌರ್ಮೆಂಟ್ ಏನು ಮಾಡುತ್ತೆ ಒಂದು ಸ್ಟೇಟಸನ್ನು ಕೊಡುತ್ತವೆ. ಯಾವ ಸ್ಟೇಟಸ್ಸು ಮಹಾರತ್ನ ಆಗಿರ್ಬೋದು, ನವರತ್ನ ಆಗಿರ್ಬೋದು, ಮಿನಿ ರತ್ನ 1, 2 ಆಗಿರ್ಬೋದು. ಈ ಒಂದು ಕ್ರೈಟೇರಿಯಾಗಳು ನಾನು ಈಗಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಮ್ಯಾಗ್ಝಿನಲ್ಲಿ ಸುಮಾರು ಒಂದು 4ರಿಂದ 5 ಬಾರಿ ಡಿಸ್ಕಷನ್ ಮಾಡಿದ್ದೀನಿ.
ಈ ಒಂದು ಕ್ಲಾಸಲ್ಲಿ ನಿಮಗೆ ಏನು ಡಿಸ್ಕಷನ್ ಮಾಡ್ತೀನಿ ಅಂದರೆ ನಾನು ಯಾವ ಕಂಪ್ನಿಗೆ ನೀಡಲಾಗಿದೆ ಅಂತಕ್ಕಂಥ ಅಷ್ಟೇ ಹೇಳ್ತೀನಿ. ಅರ್ಥ ಆಯ್ತಾ? ನವರತ್ನ ಸ್ಥಾನಮಾನ ಪಡ್ಕೊಂಡಿದ್ದು ಮಜುಗಾನ್ ಡೆಕ್ಶಿಪ್ ಬಿಲ್ಡರ್ಸ್ ಅಂತಕ್ಕಂಥದ್ದು. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕೇಂದ್ರ ಸಾರ್ವಜನಿಕ ವಲಯದ ಮಜುಗಾನ್ ಡೆಕ್ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ಗೆ ನವರತ್ನ ಸ್ಥಾನಮಾನ ನೀಡಿದೆ. ಅರ್ಥ ಇದು ಗೊತ್ತಿರಬೇಕು ನಿಮಗೆ. ನವರತ್ನ, ಮಹಾರತ್ನ ಈ ಸ್ಥಾನಮಾನಗಳನ್ನು ಯಾವ ಸಚಿವಾಲಯ ನೀಡುತ್ತೆ ಅಂದರೆ ಹಣಕಾಸು ಸಚಿವಾಲಯ ನೀಡುತ್ತೆ. ಹಣಕಾಸು ಸಚಿವಾಲಯ ಇರತಕ್ಕಂಥ ಪರ್ಟಿಕ್ಯುಲರ್ ಇಲಾಖೆ ಯಾವುದಂದ್ರೆ ಸಾರ್ವಜನಿಕ ಉದ್ಯಮಗಳ ಇಲಾಖೆ ಅಂತಕ್ಕಂಥ ಏನು ಮಾಡುತ್ತೆ, ಈ ಸ್ಟೇಟಸನ್ನು ಕೊಡುತ್ತೆ. ಯಾರಿಗೆ ಕೊಡ್ತಾ ಅಂದರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳಿಗೆ ಕೊಡಲಾಗುತ್ತೆ. ಸೊ ಈ ಬಾರಿ ಅಂದರೆ ಒಂದು ನವರತ್ನ ಸ್ಥಾನವನ್ನು ಯಾವ ಒಂದು ಕಂಪನಿ ಕೊಡಲಾಗಿದೆ ಅಂದರೆ ಮಜುಗಾನ್ ಡೆಕ್ಶಿಪ್ ಬಿಲ್ಡರ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕೇಂದ್ರ ಸಾರ್ವಜನಿಕ ವಲಯದ ಕಂಪನಿಗೆ ನೀಡಲಾಗಿರ್ತಕ್ಕಂಥದ್ದು. ಈ ಕಂಪನಿ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದಲ್ಲದೆ ಇನ್ನೊಂದು ಫ್ಯಾಕ್ಟ್ ಏನಂದರೆ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಇದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇದಕ್ಕೆ ಮಿನಿರತ್ನ ವರ್ಗ 1ರ ಒಂದು ಸ್ಥಾನಮಾನ ನೀಡಲಾಗಿದೆ. ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇಟ್ ಇಸ್ ಒನ್ ಆಫ್ ದಿ ಆರ್ಗನೈಸೇಷನ್ ಒನ್ ಆಫ್ ದಿ ಕಂಪನಿ, ಸಾರ್ವಜನಿಕ ವಲಯದ ಕಂಪನಿ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇಲಾಖೆ ಯಾವುದಂದ್ರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆ. ಇದರಡಿಯಲ್ಲಿ ಕಾರ್ಯನಿರ್ವಹಿಸುವ ಈ ಕಂಪನಿಗೆ ಏನು ಮಾಡಲಾಗಿದೆ ಅಂದರೆ ಮಿನಿರತ್ನ ವರ್ಗ 1ರ ಸ್ಥಾನಮಾನ ನೀಡಲಾಗಿದೆ. ಇವೆರಡು ಫ್ಯಾಕ್ಟ್ ತಮ್ಮ ತಲೆಯಲ್ಲಿ ಇರಬೇಕು ನೋಡಿ. ನೆಕ್ಸ್ಟ್ ಮೊದಲನೇ ಪ್ರಶ್ನೆ ಏನಂತ ಕೇಳಿದ್ರೆ ಸುದ್ದಿಯಲ್ಲಿ ಕಂಡುಬರುವ ಆಫ್ರಿಕನ್ ಹಂದಿ ಜ್ವರಕ್ಕೆ ಕಾರಣವಾಗುವ ಏಜೆಂಟ್ ಯಾವುದು ಅಂದರೆ ದಟ್ ಈಸ್ ವೈರಸ್. ಸುದ್ದಿಯಲ್ಲಿ ಕಂಡುಬರುವ ಸೈಪನ್ ದ್ವೀಪವು ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೆಸಿಫಿಕ್ ಸಾಗರ್. ಇತ್ತೀಚೆಗೆ ಯಾವ ಭಾರತೀಯ ನಗರವನ್ನು ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀನಗರ್. ಈ ಒಂದು ಸ್ಪೇನಿನ ಒಂದು ಮಾಟ್ಮೆಲೋನದಲ್ಲಿ ನಡೆದ ಒಂದು ಫಾರ್ಮುಲಾ 1 ಸ್ಪ್ಯಾನಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಮ್ಯಾಕ್ಸ್ ಅಂತಕ್ಕಂಥ ವ್ಯಕ್ತಿ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಸಲು ಅರ್ಹತೆ ಪಡೆದ ಕರ್ನಾಟಕದ ಈಜುಪಟು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ದಿನಿಧಿ ದೇಸಿಂಗು ಮತ್ತು ಶ್ರೀಹರಿ ನಟರಾಜ್ ಅಂತಕ್ಕಂಥವ್ರು ಇದೇನು ಮಾಡಿದರೆ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.